ಎಲ್ರಿಗೂ ನಮಸ್ಕಾರ. ಹಾಯ್ ಮಕ್ಕಳೇ, ವಿಶೇಷವಾಗಿ ನಮ್ಮ ಮಕ್ಕಳಿಗೆ ನಮಸ್ಕಾರವನ್ನು ತಿಳಿಸುತ್ತಾ ಇವತ್ತು ದಿನ 11ರಲ್ಲಿದ್ದೇವೆ. 21 ದಿನಗಳ ಬೇಸಿಗೆ ಶಿಬಿರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಮಹಾವತಾರ್ ಬಾಬಾಜಿ ಗುರುಗಳು ಹಾಗೂ ಪತ್ರಿಜಿ ಗುರುಗಳನ್ನು ಸ್ಮರಿಸುತ್ತಾ ನಮ್ಮ ತಂದೆ ತಾಯಿಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭಿಸೋಣ. ಓಕೆ ಮಕ್ಕಳ, ಇವತ್ತು ಶುಕ್ರವಾರ. ನಿಮ್ಮೆಲ್ರಿಗೂ ಒಂದು ವಿಶೇಷವಾದ ಮಾಹಿತಿ ಸಿಗುತ್ತೆ. ಸಮಗ್ರ ಜೀವನ ಶೈಲಿ ಅಂತ ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾಹಿತಿಗಳು. ಓಕೆ, ಈಗ ನಮ್ಮ ಯೋಗ ಟೀಚರ್ ಯಾಕೆ ಬಂದಿಲ್ಲ ಅಂತ ಸ್ವಲ್ಪ ನಾನು ಕಾಲ್ ಮಾಡ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಶ್ಲೋಕ ಯಾರಿಗಾದ್ರೂ ಗೊತ್ತಿದ್ರೆ ನೀವು ಸ್ಟಾರ್ಟ್ ಮಾಡ್ಬೋದು. ಅನುರಾಧ ಮೇಡಮ್, ನೀವ್ ಹೇಳ್ಕೊಡ್ತೀರಾ? ನೀವೇ ಸ್ಟಾರ್ಟ್. ಆಮೇಲೆ ಜಾಸ್ತಿ ನಾವು ಆಪ್ಷನ್ ಕೊಟ್ರೆ ಏನಾಗುತ್ತೆ, ಅನುರಾಧ ಮೇಡಮ್ ನಿಮ್ದೊಂದು ಏನ್ ಗೊತ್ತಾ, ಮಾತಾಡ್ತಾ ಇದ್ದಾಗ ನೀವು ಮಾತಾಡ್ತಲೇ ಹೋಗ್ತಾ ಇರ್ತೀರಾ. ಅದೇನಾದ್ರೂ ಫೋನ್ ನೆಟ್ವರ್ಕ್ ಇರುತ್ತಾ ನೋಡಿ, ನನಗದು ಗೊತ್ತಾಗ್ತಾ ಇಲ್ಲ. ಕೆಲವೊಂದ್ಸಲ ಒಂದೇ ಸಮ ಮಾತಾಡ್ತಾ ಇರ್ತೀವಿ ನಾವೆಲ್ಲ, ಅದೊಂದು ಗಮನಿಸ್ಕೊಳ್ಳಿ ಮೇಡಮ್. ಯಾಕೆಂದ್ರೆ ಅದು ಫೋನಿಂದ ಏನಾದ್ರು ಇಶ್ಯೂ ಇದೆಯಾ ಅಂತ ನನಗೆ ಡೌಟ್ ಇದೆ. ಓಕೆ, ಸ್ಟಾರ್ಟ್ ಮಾಡಿ ಮೇಡಮ್. ನೀವು ಶ್ಲೋಕ ಏನಾದ್ರು ಸ್ಟಾರ್ಟ್ ಮಾಡಿ. ಅನ್ಮ್ಯೂಟ್ ಮಾಡ್ಕೋಬೇಕು ನೀವು, ಅನುರಾಧ ಮೇಡಮ್. ಬಂದಿಲ್ಲ. ಇವಾಗ ಬಂತು. ನಾನೇ ಹೇಳ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಯಶೋಧ ಮ್ಯಾಮ್ ಶುರು ಮಾಡಿ. ಇನ್ನು ಹೇಳ್ಬೇಕ ಶ್ಲೋಕಗಳು? ಮ್ಯೂಟ್ ಆಗಿದ್ಯಾ? ಒಂದು ಪ್ರಾರ್ಥನೆ ಹೇಳ್ತೀನಿ ಅಷ್ಟೊತ್ತಿಗೆ ಮಕ್ಕಳೇ. ಮಾತಂಗವದನ ಆನಂದ ಸದನ, ಮಾತಂಗವದನ ಆನಂದ ಸದನ, ಮಹಾದೇವ ಶಿವ ಶಂಭೋ ನಂದನ, ಮಹಾದೇವ ಶಿವ ಶಂಭೋ ನಂದನ, ಮಾತಂಗವದನ ಆನಂದ ಸದನ, ಮಾಯ ವಿನಾಶಕ ಮೂಷಿಕ ವಾಹನ, ಮಾಯ ವಿನಾಶಕ ಮೂಷಿಕ ವಾಹನ, ಮಾತಾ ಮಹೇಶ್ವರಿ ಭವಾನಿ ನಂದನ, ಮಾತಾ ಮಹೇಶ್ವರಿ ಭವಾನಿ ನಂದನ, ಮಹಾಗಣಪತೆ ಮಂಗಳ ಚರಣ, ಮಹಾಗಣಪತೆ ಮಂಗಳ ಚರಣ, ಮಾತಂಗವದನ ಆನಂದ ಸದನ, ಮಾತಂಗವದನ ಆನಂದ ಸದನ. ಮಕ್ಕಳೇ ಕೇಳಿಸ್ಕೊಂಡ್ರಾ? ತೋರಿಸಿ. ಮತ್ತೆ ನೆಕ್ಸ್ಟ್ ನಾಗರತ್ನ ಮ್ಯಾಮ್ ಹೇಳ್ಕೊಡ್ತೀರಾ ಮಕ್ಕಳಿಗೆ? ತಡೀರಿ ಬಂದೆ. ಯಶೋಧ ಕೊಡ್ಬೇಕು. ಆಯ್ತಾ ಮೇಡಮ್? ನಾನು ಕೊಟ್ಟೆ. ಇವಾಗ ಒಬ್ರು ಮಾತಾಡಿ. ಶ್ಲೋಕ ಹೇಳ್ಕೊಟ್ರಾ? ಓಕೆ, ಈಗ
ಶಶಿಕಲಾ ಮೇಡಮ್ ಇವತ್ತು ಯೋಗ ಇಲ್ಲ ಅನ್ಕೊಂಡಿದ್ದಾರೆ. ಪರವಾಗಿಲ್ಲ, ಸಮಗ್ರ ಜೀವನ ಶೈಲಿನೇ ಕಂಟಿನ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಮೇಡಮ್, ಯಶೋಧ ಮೇಡಮ್ ಕೇಳಿಸ್ತಾ? ಹೇಳಿ ಮೇಡಮ್, ಕೇಳಿಸ್ತಿದೆ ಹೇಳಿ. ಈಗ ನೀವು ಒಂದು ಶ್ಲೋಕ ಹೇಳ್ಕೊಟ್ಬಿಡಿ. ಯಾವುದು ಅಂದ್ರೆ ಅಸತೋಮ ಇಂದ ಸ್ಟಾರ್ಟ್ ಮಾಡಿ ಒಂದು ಬ್ರೈನ್ ಎಕ್ಸರ್ಸೈಸ್ ಮಾಡಿಸ್ಬಿಡಿ. ಓಕೆ ಅದು ಮಾಡಿಸ್ಬಿಟ್ಟು ಧ್ಯಾನ ಯಾರು ಮಾಡಿಸ್ತೀರಾ ಮಾಡಿಸಿ. ಒಂದು 15 ನಿಮಿಷ ಧ್ಯಾನ ಮಾಡಿಸೋಣ ಮಕ್ಕಳಿಗೆ. ಸರಿ ಮ್ಯಾಮ್. ಓಕೆ ಮ್ಯಾಮ್. ಓಕೆ. ಅಶ್ವಿನಿ ಮೇಡಮ್, ನಾನು ಹೇಳ್ಕೊಡ್ಬೋದ ಏನಾದ್ರು? ಏನ್ ಹೇಳ್ಕೊಡ್ತೀರಾ? ಮ್ಯಾಮ್ ನಾನು ಹೇಳ್ಕೊಡ್ತೀನಿ ಒಂದು ಬಿಡಿ. ಇವತ್ತೆಲ್ಲ ಅವರೇ ಹೇಳ್ತಾರಂತೀನಿ. ನಾ ನೆಕ್ಸ್ಟ್ ಯಾವತ್ತಾರು ಮಾಡ್ತೀನಿ. ಇಲ್ಲ, ಅವರು ಅಪರೂಪಕ್ಕೆ ಬಂದಿದ್ದಾರಲ್ವಾ, ನಮ್ಗೆ ಯಾರಿಗೂ ಬಿಟ್ಕೊಡಲ್ವಂತೆ. ಆಯ್ತು ಆಯ್ತು ಆಯ್ತು. ಓಕೆ ಓಕೆ ಮೇಡಮ್. ಯಾಕೋ ಇವತ್ತು ಮಕ್ಕಳೆಲ್ಲ ವಿಡಿಯೋ ಆಫ್ ಮಾಡ್ಕೊಂಡಿದ್ದಾರೆ. ನಾನು off ಮಾಡ್ಕೊಂಡಿದ್ದೀನಿ. ಅಶ್ವಿನಿ ಮೇಡಮ್ ಅಂತನಾ ನೋಡಿ ಬಂದೆ. ಹಾಯ್ ಮಕ್ಳ, ಹಾಯ್, ಹೇಗಿದ್ದೀರಾ? ನಾನು ಈ ಮಹಾವತಾರ್ ಫೌಂಡೇಶನ್ ನಲ್ಲಿ ರಂಗನಾಥ್ ಗುರೂಜಿ ಇದ್ದಾರಲ್ಲ, ಅವ್ರ ಶಿಷ್ಯರು ನಾವೆಲ್ಲ, ಗೊತ್ತಾ? ಪತ್ರಿಜಿಯವರ ಶಿಷ್ಯರು ನಾವೆಲ್ಲ. ಓಕೆ, ನಾನೊಂದು ಹಾಡು ಹೇಳ್ಕೊಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಹೇಳ್ತೀರಾ ಮಕ್ಳ? ಓಕೆ, ಥ್ಯಾಂಕ್ ಯು. ಮಹಾವತಾರ್ ಫೌಂಡೇಶನ್ಗೆ, ರಂಗನಾಥ್ ಗುರುಗಳಿಗೆ, ಎಲ್ಲ ಆಲ್ ಮಾಸ್ಟರ್ಸ್, ನನ್ನ ಆತ್ಮ ಬಂಧುಗಳಿಗೂ ಆತ್ಮಪೂರ್ವಕ ಪ್ರಣಾಮಗಳು. ಹೇಳ್ತೀರಾ ಮಕ್ಳ? ತುಂಗಾ ತೀರದಿ ಮೆರೆಯುವ ದೇವಿ, ತುಂಗ ವಿಹಾರಿಣಿ ಶಾರದೆಯೇ, ಬ್ರಹ್ಮ ತತ್ವವ ನೀಡುವ ತಾಯೇ, ಬ್ರಹ್ಮ ಸ್ಮೃತಿಯನ್ನು ಕೊಡು ಎನಗೆ, ಜಗದಲ್ಲಿ ಜಂಗುಳ ತಾಳೆನು ತಾಯೇ, ಹಗಲಿರುಳು ನಿನ್ನ ಪೂಜಿಸುವೆ, ಜಗದಲ್ಲಿ ಜನನಿಯು ನೀನಾಗಿ, ಮಕ್ಕಳ ರಕ್ಷಿಸು ಶಾರದೆಯೇ, ಗುರು ಪರಂಪರೆ ಪೂಜಿಪೆ ನಿನ್ನ, ಅರುಷದಿ ಕಾಯುವ ಸತ್ಯವನು, ಅರುಷದಿ ಕಾಯುವ ಸತ್ಯವನು, ಅರಸುತ ಕಲಿಸುವ ಗುರುಗಳನ್ನು. ಥ್ಯಾಂಕ್ ಯು ಮಕ್ಳ, ಥ್ಯಾಂಕ್ ಯು. ಚೆನ್ನಾಗಿತ್ತಾ ಪ್ರಾರ್ಥನೆ? ಮಾತಾಡ್ಬೇಕಪ್ಪ, ಏನಾದ್ರೂ ಎಕ್ಸ್ಪ್ರೆಷನ್ ಮಾಡ್ಬೇಕ. ಹಾಯ್, ಹೋಯ್, ಚೆನ್ನಾಗಿತ್ತು. ಓಕೆ ಅಲ್ವಾ? ಈಗ ಏನ್ ಮಾಡೋದು? ಯಾವ್ದಾದ್ರು ಒಂದು ಎಕ್ಸರ್ಸೈಜ್ ಹೇಳ್ಕೊಡ್ಬೇಕಲ್ವಾ? ನಾವೇನ್ ಮಾಡೋಣ ಅಂದ್ರೆ, ಜ್ಞಾಪಕ ಶಕ್ತಿ ಬರ್ಬೇಕಲ್ಲ ಫಸ್ಟ್. ಓದ್ಲಿಕ್ಕೆಲ್ಲ ಜ್ಞಾಪಕ ಶಕ್ತಿ ಬೇಕಲ್ಲ. ಅದಕ್ಕೆ ಏನ್ ಮಾಡೋದು, ಒಂದು ಫಸ್ಟ್ ಟಪ್ಪಿಂಗ್ ಮಾಡ್ಬೇಕು. ಮಾಡ್ಕೊಳ್ಳಿ ಮೇಡಮ್, ಎಷ್ಟ್ ಚೆನ್ನಾಗಿ ತೋರಿಸ್ತಿದಾರಲ್ವಾ, ನೀವು ಹಂಗೆ ಮಾಡ್ಕೊಳ್ಳಿ. ಲೇಖನ ಮಾಡ್ಕೊಳಮ್ಮ, ಲೇಖನ. ಇದಾದ್ಮೇಲೆ ನೆಕ್ಸ್ಟ್ ಚರ್ಮದ ಮರ್ದನ ಮಾಡ್ಬೇಕು. ಇದು ತಲೆಯ ಚರ್ಮದ ಮರ್ದನ. ತಲೆ ಕೂದಲು ಚೆನ್ನಾಗ್ ಬೇಕಲ್ವಾ ನಿಮಗೆಲ್ಲ? ರಕ್ತ ಪರಿಚಲನೆ ಚೆನ್ನಾಗ್ ಆಗ್ಬೇಕಲ್ವಾ? ಎಲ್ಲಾ ನರ್ಸಿಗೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗ್ ಆಗ್ಬೇಕು ಅಂತಂದ್ರೆ ಈ ತರ ಮಾಡ್ಬೇಕು. ಓಕೆ, ಜ್ಞಾಪಕ ಶಕ್ತಿನೂ ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗ್ ಬರುತ್ತೆ, ಗ್ರೋತ್ ಆಗಿ. ನೋಡಿ ನನ್ ತಲೆ ಎಷ್ಟು ಚೆನ್ನಾಗ್ ಬಂದಿದೆ ಅಲ್ಲ. ಟೀಚರ್, ನಂಗೂ ಬರುತ್ತೆ ಟೀಚರ್. ಥ್ಯಾಂಕ್ ಯು. ಆಮೇಲೆ ಈ 3 ಬೆರಳು ತೊಗೊಳ್ಳಿ, ಈ ತರ ಇಟ್ಕೊಳ್ಳಿ ಬೆರಳು. ತೋರ್ಸಿ ನನ್ಗೆ. ಓಕೆ, ಹಿಂದಗಡೆ ಇದೆಯಲ್ಲ, ಹಿಂದೆ ಫುಲ್ ಬ್ಯಾಕ್ ಮಸಾಜ್ ಕೊಡಿ. ಮಸಾಜ್ 1 2 3. ಆಂಟಿ ಕ್ಲಾಕ್ ವೈಸ್ ಮಾಡಿ. 1 2 3. ಓಕೆನಾ? ಚೆನ್ನಾಗ್ ಅನ್ನಿಸ್ತಾ? ಕನ್ನಡದಲ್ಲಿ ಹೇಳಿ. ಈಗ ಏನ್ ಮಾಡೋಣ ಅಂದ್ರೆ, ಭ್ರಾಮರಿ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ ಭ್ರಾಮರಿ, ಗೊತ್ತಲ್ಲ ಎಲ್ರಿಗೂ ಭ್ರಾಮರಿ? 3 ಸಾರಿ ಅನುಲೋಮ ವಿಲೋಮ ಮಾಡೋಣ, 3 ಸರಿ. ಓಕೆನಾ? ಎಲ್ಲರೂ ಕತ್ತು ಬೆನ್ನು ನೇರ ಮಾಡಿ.
ಕತ್ತು ಬೆನ್ನು ನೇರ ಮಾಡಿ ಸ್ಟ್ರೈಟ್ ಕೂರಿ. ಎಡಗೈಯಲ್ಲಿ ಚಿನ್ಮುದ್ರ ಮಾಡಿ ಎಡಗೈಯಲ್ಲಿ ತೊಡೆ ಮೇಲೆ ಇಟ್ಕೊಂಬಿಡಿ ಆರಾಮಾಗಿ. ಓಕೆನಾ? ಬಲಗೈಯಲ್ಲಿ ವಿಷ್ಣು ಮುದ್ರ ಮಾಡಿ ಬಲ ಬೆಟ್ಟಿಂದ ಹೆಬ್ಬೆಟ್ಟಿದೆಯಲ್ಲ ಅದರಿಂದ ಬಲ ಒಳ್ಳೆ ಮುಚ್ಚಿ, ಉಂಗುರ ಬೆರಳು ಕಿರು ಬೆರಳಿಂದ ಎಡ ಒಳ್ಳೆ ಮುಚ್ಚಿ. ಈ ತರ ಬೇಕಾದ್ರೆ ಈ 2 ಬೆರಳು ತರಡೆ ಇದೆಯಲ್ಲ ಇಲ್ಲಿ ಈ ತರ ಇಟ್ಬಿಡಿ. ಓಕೆನಾ? ಎಡಗಡೆಯಿಂದ ಉಸಿರು ತೊಗೊಳ್ಳಿ, ನಿಧಾನವಾಗಿ ಉಸಿರು ತೊಗೊಳ್ಳಿ. ಎಡಗಡೆಯಿಂದನೇ ಹೊರ ಹಾಕಿ, ಎಡಗಡೆಯಿಂದನೇ ಹೊರ ಹಾಕ್ಬೇಕು. ಓಕೆನಾ? ಮತ್ತೆ ಎಡಗಡೆಯಿಂದ ಉಸಿರು ತೊಗೊಳ್ಳಿ, ನಿಧಾನವಾಗಿ ಬಲಗಡೆಯಿಂದ ಹೊರ ಹಾಕಿ. ಎಷ್ಟ್ ಚೆನ್ನಾಗ್ ಅನಿಸ್ತಿದೆ ಅಲ್ಲ. ಬಲಗಡೆಯಿಂದ ಉಸಿರು ತೊಗೊಳ್ಳಿ, ಎಡಗಡೆಯಿಂದ ಹೊರ ಹಾಕಿ. ಮಾಡ್ಬೇಕು, ಎಲ್ಲಾ ಮಕ್ಳು ಮಾಡ್ಬೇಕು. ಎಡಗಡೆಯಿಂದ ಉಸಿರು ತೊಗೊಳ್ಳಿ, ಬಲಗಡೆಯಿಂದ ಹೊರ ಹಾಕಿ. ಇನ್ನೆರಡೊಮ್ಮೆ ಮಾಡೋಣ. 2 ಸಲ ಮಾಡಿದ್ರೆ 5 ಸಲ ಆಗುತ್ತೆ. ಮತ್ತೊಮ್ಮೆ ಮಾಡಿ. ಬಲಗಡೆಯಿಂದ ತೊಗೊಳ್ಳಿ ಉಸಿರು, ನಿಧಾನವಾಗಿ ಎಡಗಡೆಯಿಂದ ಹೊರ ಹಾಕಿ. ಎಡಗಡೆಯಿಂದ ಉಸಿರು ತೊಗೊಳ್ಳಿ, ಬಲಗಡೆಯಿಂದ ಹೊರ ಹಾಕಿ. ಹಾಗೆ ಕಣ್ಮುಚ್ಚಿ 2 ಕೈಯಲ್ಲಿ ಚಿನ್ಮುದ್ರೆ ಮಾಡಿ ತೊಡೆ ಮೇಲೆ ಇಟ್ಕೊಳ್ಳಿ. ಕಣ್ಮುಚ್ಚಿ ಗಮನಿಸಿ. ಅನುಲೋಮ ವಿಲೋಮ ಮಾಡಿದ್ವಲ್ಲ, ಎಲ್ಲ ಹೇಗನ್ನಿಸ್ತು ನಿಮಗೆ ಗಮನಿಸಿ. ಸ್ವಲ್ಪ ಆಗೇನೆ ಕಣ್ಮುಚ್ಚಿ, ಎಲ್ರು ಕಣ್ಮುಚ್ಚಿ. ಮಕ್ಳ ಈಗ ಕಣ್ಣು ಮುಚ್ಚಬೇಕು. ಭ್ರಾಮರಿ ಮಾಡೋಣ. ಓಕೆನಾ? ಭ್ರಾಮರಿ ಗೊತ್ತಲ್ಲ? ಹೆಬ್ಬೆರಳಿದೆಯಲ್ಲ, 2 ಕೈ ಹೆಬ್ಬೆರಳಿಂದ ಕಿವಿ ಮುಚ್ಚಿ. ಕಿರು ಬೆರಳು ಬಾಯಿ ಹತ್ರ ಬರ್ಲಿ, ಉಂಗುರ ಬೆರಳು ಮೂಗತ್ರ ಬರ್ಲಿ, ತೋರು ಬೆರಳು ಕಣ್ಣತ್ರ, ಮಧ್ಯದ ಬೆರಳು ಕಣ್ಣತ್ರ, ತೋರು ಬೆರಳು ಉಬ್ಬಿನ ಮಧ್ಯ ಬರ್ಲಿ. ಕಣ್ಮುಚ್ಚಿ ನಿಧಾನವಾಗಿ ಉಸಿರು ತೊಗೊಳ್ಳಿ. ಹೊಟ್ಟೆ ತುಂಬಾ ಉಸಿರು ತುಂಬಿ ನಿಧಾನ ಮಾಡ್ಬೇಕು. ಬಾಯಿ ಮುಚ್ಚಿ ಮತ್ತೊಮ್ಮೆ ಮಾಡಿ. ವೆರಿ ಗುಡ್. ಕೈ ಇಳಿಸಿ, ತೊಡೆ ಮೇಲೆ ಕೈ ಇಟ್ಕೊಳ್ಳಿ. ಗಮನಿಸಿ ಆ ಒಂದು ಜೇಂಕಾರದ ಸೌಂಡ್ ಅನ್ನು ಗಮನಿಸಿ. ಎಲ್ಲಾ ಮಕ್ಳುನು ಎಷ್ಟ್ ಚೆನ್ನಾಗಿ ಆಗ್ತಿದೆ ಅಲ್ಲ. ಥ್ಯಾಂಕ್ ಯು ಮಕ್ಕಳ. ನೆಕ್ಸ್ಟ್ ಮುಂದೆ ಆಕ್ಯುಪ್ರೆಷರ್ ಏನ್ ಮಾಡ್ಕೊಂಡ್ರೆ ಯಾವ ಕಾಯಿಲೆಗೆ ಆಕ್ಯುಪ್ರೆಷರ್ ಮಾಡ್ಕೋಬಹುದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಹಾಡ್ ಹೇಳ್ಕೊಡ್ಲಾ? ಎಲ್ಲಾರು ಹೇಳ್ತೀರಲ್ಲ ಮೇಡಮ್? ಒಂದಿಬ್ರಿಗೆ ಈಗ ಈ ಧ್ಯಾನ ಮಾಡಿಸ್ಬಿಡಿ. 10 ಮಿನಿಟ್ಸ್ ಧ್ಯಾನ ಮಾಡಿಸಿ, ಆಮೇಲೆ ಸಮಗ್ರ ಜೀವನ. ಓಕೆ ಮ್ಯಾಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ ಮಕ್ಳ, ಎಲ್ಲರೂ ಕತ್ತು ಬೆನ್ನು ನೇರ ಮಾಡ್ಕೊಳ್ಳಿ. ಸುಖಾಸನದಲ್ಲಿ ಕೂರಿ. ವಜ್ರಾಸನ ನಿಮ್ಗೆ ಯಾವ ಆಸನದಲ್ಲಿ ಕೂತೆ ಓಕೆ ಅನ್ಸುತ್ತೆ ಆ ಆಸನದಲ್ಲಿ ಕೂರಿ. ಕಾಲ್ ಕ್ರಾಸ್ ಮಾಡಿ. ಸೋಫಾ ಮೇಲೆ ಕೂತಿದ್ರೆ ಕಾಲ್ ಕ್ರಾಸ್ ಮಾಡ್ಕೊಂಡ್ ಕೂರಿ. ನೆಲದ ಮೇಲೆ ಕೂತಿದ್ರು ಕಾಲ್ ಕ್ರಾಸ್ ಮಾಡಿ. ಕೈಯಲ್ಲಿ ವಿಶೇಷ ಸೂತ್ರ ಗೊತ್ತಲ್ಲ? ಬೆರಳೊಳಗೆ ಬೆರಳಾಕಿ ಹೇಳ್ಕೊಟ್ಟಿದ್ದಾರಲ್ಲ ನಮ್ಮ ಮ್ಯಾಮ್. ತೊಡೆ ಮೇಲೆ ಇಟ್ಕೊಳ್ಳಿ, ಆರಾಮಾಗಿ ತೊಡೆ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಕಣ್ಣು ಮುಚ್ಚಬೇಕು. ನಿಧಾನವಾಗಿ ಕಣ್ಣು ಮುಚ್ಚಿ.
ಯಾವ ಆಲೋಚನೆಯೂ ಬೇಡ ಮಕ್ಕಳ. ಈಗ ಬರೀ ಉಸಿರಾಟದ ಮೇಲೆ ಗಮನ ಇರಬೇಕು. ದೇಹವನ್ನು ವಿಶ್ರಾಂತ ಮಾಡಿ. ದೇಹಕ್ಕೆ ವಿಶ್ರಾಂತಿ, ವಿಶ್ರಾಂತಿ. ಈಗ ಮನಸ್ಸಿಗೂ ಕೂಡ ವಿಶ್ರಾಂತಿ ಮಾಡೋಣ. ಮನಸ್ಸಿಗೆ ವಿಶ್ರಾಂತಿ, ವಿಶ್ರಾಂತಿ. ಮಕ್ಕಳ ಈಗ ಮನಸ್ಸು ದೇಹ ವಿಶ್ರಾಂತಗೊಂಡಿದೆ. ಆನಾಪಾನಸತಿ ಧ್ಯಾನ ಮಾಡೋಣ. ಆನ ಅಂದ್ರೆ ಒಳ ಹೋಗುವ ಉಸಿರು, ಅಪಾನ ಅಂದ್ರೆ ಹೊರ ಹಾಕುವ ಉಸಿರು. ಈ ಎರಡು ಉಸಿರಿನ ಜೋಡಣೆಯೇ ಸತಿ. ಇದಕ್ಕೇನಂತೀವಿ? ಆನಾಪಾನಸತಿ ಧ್ಯಾನ ಅಂತ ಕರಿತೀವಿ ಮಕ್ಕಳ. ನಿಧಾನವಾಗಿ ಉಸಿರಿನ ಮೇಲೆ ಗಮನವಿರ್ಬೇಕು. ಬೇರೆ ಎಲ್ಲೂ ಗಮನ ಆಚೆ ಈಚೆ ಹೋಗ್ಬಾರ್ದು ನಿಮ್ದು. ಉಸಿರಾಟದ ಮೇಲೆ ನಿಮ್ಮ ಗಮನವಿರಲಿ. ಉಸಿರನ್ನೇ ಗಮನಿಸಿ. ಇಂಪನ ಹಾಗೆಲ್ಲ ಮಾಡಬಾರ್ದು. ಕಣ್ಮುಚ್ಚು. ಕಣ್ ಬಿಡಬಾರ್ದು ಯಾವುದೇ ಕಾರಣಕ್ಕೂ. ಮ್ಯಾಮ್ ಇಷ್ಟು ಚೆನ್ನಾಗಿ ಧ್ಯಾನ ಮಾಡಿಸ್ತಿದ್ದಾರೆ, ಮಾಡ್ಬೇಕು ನೀವೆಲ್ಲ. ಮಕ್ಕಳೇ, ಪುಟಾಣಿ ಮಕ್ಕಳೇ, ಎಲ್ರೂ ಕೂಡ ಕಣ್ಮುಚ್ಚಿ ಹೇಳೋವರೆಗೂ ಯಾರು ಕಣ್ಣನ್ನು ತೆಗಿಬಾರ್ದು. ಧ್ಯಾನ ಮಾಡುವಾಗ ಓನ್ಲಿ ನಾವು ಉಸಿರು ಕಡೆ ಗಮನ ಕೊಡ್ತಾ ಧ್ಯಾನಸ್ಥರಾಗಬೇಕು. ಇಲ್ಲಿ ಮಾತಾಡ್ತು ಅಂತಂದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಜಾಣ ಮಕ್ಕಳು. ಮ್ಯೂಟ್ ಮಾಡ್ಕೊಬಿಡಿ. ಅನ್ಮ್ಯೂಟ್ ಇದ್ರೆ ಯಾರಾದ್ರೂ ಅನ್ಮ್ಯೂಟ್ ಇದ್ರೆ ಮ್ಯೂಟ್ ಮಾಡ್ಕೊಳ್ಬಿಡಿ.
ಇನ್ನು ಕೇವಲ 10 ನಿಮಿಷಗಳು. ಮಕ್ಕಳೇ, ನಾವು ಹೇಳುವವರೆಗೂ ಯಾರೂ ಕಣ್ಣನ್ನು ತೆರೆಯಬಾರದು. ನೀವು ಮಾಡುವಂತಹ ಉಸಿರಾಟ, ಆ ಉಸಿರಾಟವನ್ನು ಗಮನಿಸಿ. ಲೇಖನ, ಕಣ್ಮುಚ್ಚಿ ಧ್ಯಾನ ಕುತ್ಕೊಳ್ಳಿ. ಕಣ್ಣು ತೆಗೆದ್ರೆ ಶಕ್ತಿ ಹೋಗುತ್ತೆ. ಮಾಡೋದಕ್ಕೆ ಕುಳಿತುಕೊಳ್ಳೋದಕ್ಕೆ ಕಷ್ಟ ಅನಿಸ್ಬೋದು ಮಕ್ಕಳೇ, ಬಟ್ ಆದ್ರೆ ದಿವಸ ಮಾಡಿ ನೋಡಿ. ನಾವು ಹೇಳಿದ ರೀತಿಯಲ್ಲಿ ಗೈಡೆನ್ಸ್ ಅಲ್ಲಿ ಮಾಡಿ ನೋಡಿ, ನಿಮ್ಮ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಇನ್ನು ಕೇವಲ 5 ನಿಮಿಷ ಮಾತ್ರ ಇದೆ. ಇಂಪನ, ಲೇಖನ. ಕಣ್ಣು ಮುಚ್ಚಿಲ್ಲ ನೀವು, ಆಟ ಆಡ್ತಾ ಇದ್ದೀರಾ ಮಕ್ಕಳೇ. ಧ್ಯಾನ ಮಾಡಿ.
ಕೇವಲ 2 ನಿಮಿಷ, 2 ಮಿನಿಟ್ಸ್ ಮಾತ್ರ. ಇನ್ನು 1 ಮಿನಿಟ್. ಮಕ್ಕಳು ಎಲ್ಲರೂ ನಿಧಾನವಾಗಿ ಕಣ್ಣು ಮುಚ್ಚೇ ಇರ್ಲಿ. ಈಗ ಎಚ್ಚರಿಕೆಗೆ ಬರೋಣ. ಸುತ್ತಲಿನ ಪರಿಸರದ ಶಬ್ದಗಳನ್ನು ನಿಧಾನವಾಗಿ ಆಲಿಸೋಣ. ಲಾಸ್ಟ್ 30 ಸೆಕೆಂಡ್ಸ್. ಲಾಸ್ಟ್ 10 ಸೆಕೆಂಡ್ಸ್. 10 ಸೆಕೆಂಡ್. 5, 4, 3, 2, 1, 0. ಈಗ ನಿಧಾನವಾಗಿ ಕೈ ಬೆರಳುಗಳನ್ನ ಬಿಡಿಸಿ 2 ಕಣ್ಗಳ ಮೇಲಿರಿಸಿ 5 ಸೆಕೆಂಡ್ ಹಾಗೆ ಇರಿಸ್ಕೊಳ್ಳಿ. 2 ಕೈ 2 ಕಣ್ ಮೇಲೆ ಇರಲಿ. ಈಗ ನಿಧಾನವಾಗಿ ಕೈಗಳನ್ನ ಕೆಳಗಿಳಿಸಿ. ಎಷ್ಟು ನಿಧಾನವಾಗಿ ಕಣ್ತೆರಿಬೇಕು. ನಿಧಾನ ಮೃದುವಾಗಿ ಕಣ್ತೆರೆದು ನಮ್ಮೆರಡು ಕೈಗಳನ್ನು ನೋಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ಅದೇ ಸ್ಥಿತಿಯಲ್ಲಿರೋಣ. ಓಕೆ ಮಕ್ಕಳ, ತುಂಬಾ ಅದ್ಭುತವಾದ ಧ್ಯಾನ ಇದು. ಒಂದು ವಿಶೇಷವಾದ ಧ್ಯಾನದಲ್ಲಿ ಎಷ್ಟು ಶಕ್ತಿ ಬರುತ್ತೆ ನೀವು ಫೀಲ್ ಮಾಡಿ. ಓಕೆ, ಒಂದು ಜೋರಾದ ಚಪ್ಪಾಳೆ ಮೂಲಕ ಪ್ರಕೃತಿ ಮಾತೆಗೆ, ಎಲ್ಲ ಗುರುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಈಗ ಸಮಗ್ರ ಜೀವನ ಶೈಲಿಗೆ ಹೋಗೋದಕ್ಕಿಂತ ಮುಂಚೆ ಒಂದು ನೀತಿ ಕತೆ ಕೇಳ್ಬಿಡೋಣವಾ? ನಮ್ಮ ನಾಗರತ್ನಮ್ಮ ಮೇಡಮ್ ಇಂದ. ಅವ್ರಿಗೆ ಅನ್ಮ್ಯೂಟ್ ಕೊಡಿ ಮೇಡಮ್. 5 ನಿಮಿಷದ ಒಳಗಡೆ ಅಥವಾ 3 ನಿಮಿಷ ತಗೊಳ್ಳಿ. ಕೊಟ್ಟಿದ್ದೀನಿ ಮ್ಯಾಮ್. ನಾಗರತ್ನ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ಕೇಳ್ತಾ ಇದಿಲ್ಲ ಮೇಡಮ್? ನಮಸ್ತೆ. ಎಲ್ಲಾ ಮಕ್ಕಳಿಗೂ ಸಂಧ್ಯಾ ವಂದನೆಗಳನ್ನು ತಿಳಿಸ್ತಾ, ನೀವೆಲ್ಲರೂ ರೆಡಿ ಇದ್ದೀರಾ? ಏನ್ ಗೊತ್ತಾ, ಇವತ್ತೆಲ್ಲರೂ ನೀವು ಆಂಟಿ ಹತ್ರ ಟಪ್ಪಿಂಗು, ಇದು ಜ್ಞಾಪಕ ಶಕ್ತಿಗೆ ಇದೆಲ್ಲ ಹೇಳ್ಕೊಟ್ಟಿದ್ದಾರೆ, ಎಲ್ಲ ಕಲ್ತ್ಕೊಂಡಿದ್ದೀರಾ. ಈಗ ನಾನು ಸಣ್ಣದೊಂದು ಕತೆ ಹೇಳ್ತೀನಿ, ನೀತಿ ಕತೆ. ಏನು ಅಂತ ಅಂದ್ರೆ, ಅವತ್ತೊಂದಿನ ಹೇಳಿದೆ ಮೇಕೆ ಕತೆ, ಅದೇ ತರ ಇವತ್ತು ಒಂದು ಕರಡಿ ಮತ್ತೆ ಒಂದು ನರಿ. ನರಿ ಅಂದ್ರೆ ಗೊತ್ತಾ? ನರಿ ಮತ್ತು ಕರಡಿ ಎರಡು ಇರ್ತವೆ ಒಂದು ಊರಲ್ಲಿ. ಅವು ಎರಡು ಏನ್ ಮಾಡ್ತವೆ? ಫ್ರೆಂಡ್ ಆಗಿರ್ತವೆ. ಅವು ಎರಡು ಎಲ್ಲಿರ್ತವೆ? ಊರಲ್ಲಿ ಇರ್ತಾವ, ಕಾಡಲ್ಲಿ ಇರ್ತಾವ? ಕಾಡಲ್ಲಿ ಇರ್ತವೆ. ಆಯ್ತಾ? ಕಾಡಲ್ಲಿ ಒಂದು ನರಿ ಮತ್ತು ಕರಡಿ ಎರಡುವೆ ಫ್ರೆಂಡ್ ಆಗಿರ್ತವೆ. ಅವ್ ಏನ್ ಮಾಡ್ತವೆ? ದಿನಾ ಅಲ್ಲಿ ಸುತ್ತ ರೈತ ಬೆಳೆದಿರ್ತಾರಲ್ವಾ,
ಅದನ್ನೆಲ್ಲ ನೋಡ್ಕೊಂಡು ತಿನ್ಕೊಂಡು ಆರಾಮಾಗಿರ್ತವೆ. ಒಂದ್ಸರಿ ಇವೆರಡು ಏನ್ ಮಾತಾಡ್ಕೋತವೆ, ಕರಡಿನು ನರಿನು, ನಾವು ಇದೇ ತರ ಬೆಳೆ ಬೆಳೆಯೋಣ, ನಾವು ಫ್ರೆಂಡ್ ಆಗೋಣ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಒಂದ್ಸರಿ ಅವರು ಇಬ್ರು ಮಾತಾಡ್ಕೊಂಡು ಇಷ್ಟೇ ಅಗಲ ಒಂದು ಜಾಗದಲ್ಲಿ ಅವರು ನಾವು ಬೆಳೆ ಬೆಳೆಯೋಣ ಅಂತ ಅಂದ್ಬಿಟ್ಟು ಮಾತಾಡ್ಕೊತಾರೆ. ಮಾತಾಡ್ಕೊಂಡು ನೀನು ಈ ಸರಿ ಮೊದಲು ಬೆಳೆ ನಾನಂದ್ರು ಒಂದ್ಸರಿ ನಾನ್ ಹಾಕ್ತೀನಿ, ಇನ್ನೊಂದ್ಸರಿ ನೀನೊಂದ್ ಬೆಳೆ ಬೆಳಿ ಅಂತ ಹೇಳ್ತಾರೆ. ಬೆಳೆ ಬೆಳೆಯೋದು ಅಂದ್ರೆ ಏನ್ ಗೊತ್ತಾ ಮಕ್ಳೇ, ಹೊಲದಲ್ಲಿ ರಾಗಿ ಜೋಳ ಇದೆಲ್ಲ ಬೆಳಿತಾರಲ್ಲ, ಅದಕ್ಕೆ ಹೊಲ ಅಂತಾರೆ. ಆ ರೀತಿ ಹೊಲದಲ್ಲಿ ಒಂದಿಷ್ಟು ಅಗಲದಲ್ಲಿ ಅವರು ಬೆಳೆಯೋಣ ಅಂತ ಮಾಡ್ಕೊಂಡಿರ್ತಾರೆ ಸ್ವಲ್ಪ ಜಾಗನ. ಅವಾಗ ಏನ್ ಮಾಡುತ್ತೆ, ನರಿ ಅಂತಂದ್ರೆ ತುಂಬಾ ಬುದ್ಧಿವಂತ ಪ್ರಾಣಿ. ಅದು ಏನ್ ಮಾಡುತ್ತೆ, ತಾನು ಒಂದ್ಸರಿ ನೀನು ಕೆಳಗಡೆ ಬೆಳೆ ತಿನ್ಕೊ, ಒಂದ್ಸರಿ ನನಗೆ ಮೇಲ್ಗಡೆದು, ಈ ತರ ಮಾತಾಡ್ಕೋತವೆ. ನರಿ ಏನ್ ಮಾಡುತ್ತೆ, ಒಂದ್ಸರಿ ಗೆಣಸು ಹಾಕುತ್ತೆ. ಆವಾಗ ಏನ್ ಮಾಡುತ್ತೆ, ಗೆಣಸು ಹಾಕ್ದಾಗ ನನ್ಗೆ ಭೂಮಿ ಕೆಳಗಡೆ ಬೆಳೆಯುತ್ತಲ್ಲ ಆ ಬೆಳೆ ನಂದು ಅಂತ ಹೇಳುತ್ತೆ. ಆಮೇಲೆ ಮೇಲ್ಗಡೆ ಬೆಳೆ ನಿನಗೆ ಅಂತ ಕರಡಿಗೆ ಹೇಳುತ್ತೆ. ಆವಾಗ ಏನ್ ಮಾಡುತ್ತೆ, ಕರಡಿ ಹ್ಞೂ ಅಂತ ಒಪ್ಕೊಂಡ್ಬಿಡುತ್ತೆ. ಏನಾಯ್ತು, ಕರಡಿ ಹ್ಞೂ ಅಂತ ಒಪ್ಕೊಂತು. ಅದು ಪೆದ್ದು ಸ್ವಲ್ಪ ಕರಡಿ. ನರಿ ತುಂಬಾ ಬುದ್ಧಿವಂತ. ನರಿ ಬುದ್ಧಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಬುದ್ಧಿವಂತ ಅಂತ ಅನ್ಬಿಟ್ಟು. ಆಗೇನ್ ಮಾಡ್ತು, ಕರಡಿ ಮತ್ತೆ ನರಿ ಎರಡೂನು ಆ ಹೊಲ್ದತ್ರ ಹೋಯ್ತು. ಮೇಲ್ಗಡೆ ಬೆಳೆ ಅಂತ ಏನ್ ಬರುತ್ತೆ, ಗೆಣಸು ಅಂದ್ರೆ ನೆಲದ ಒಳಗಡೆ ಬರುತ್ತೆ. ನೆಲದ ಒಳಗಡೆ ಬರೋದನ್ನೆಲ್ಲಾನು ಗೆಡ್ಡೆ ತರ ಇರುತ್ತಲ್ವಾ ಗೆಣಸು, ಅದನ್ನೆಲ್ಲಾನು ಹೋಗಿ ನರಿ ತಿನ್ಕೊಂಡ್ಬಿಡುತ್ತೆ. ಕೊನೆಗೆ ಬರೀ ಎಲೆ ಇರುತ್ತೆ. ಅದಕ್ಕೆ ಕರಡಿಗೆ ಗೊತ್ತಾಗೋದೇ ಇಲ್ಲ. ಹೋಗ್ಲಿ ಬಿಡು ಈ ಸರಿ ಅಂತ ಅನ್ಬಿಟ್ಟು ನೆಕ್ಸ್ಟ್ ಮತ್ತೆ ಇನ್ನೊಂದ್ಸರಿ ನಾನ್ ಬೆಳೆ ಬೆಳೆಯೋಣ ಇಬ್ರು ಆಗ್ಬಿಟ್ಟು ಜೊತೆಲಿ ಹೋಗ್ಬಿಟ್ಟು ಅಂದ್ಬಿಟ್ಟು ಆ ಭೂಮಿನ ಆಗ್ದು ಎಲ್ಲ ಶುದ್ಧ ಮಾಡಿ ಮತ್ತೆ ಬೆಳೆ ಬೆಳಿತಾರೆ. ಆವಾಗ ಏನ್ ಮಾಡುತ್ತೆ ಈ ನರಿ, ಇವಾಗ ಯಾರ್ದು ಮೇಲ್ಗಡೆ ಬರ್ಬೇಕು, ಕರಡಿಗೆ ಮೇಲ್ಗಡೆ ಬೆಳೆ ಬರ್ಬೇಕು ಅಲ್ವಾ. ಕರಡಿ ಮೇಲ್ಗಡೆದ, ನರಿಗೆ ಮೇಲ್ಗಡೆದ. ಮೊದ್ಲು ನರಿ ಕೆಳಗಡೆ ಬೆಳೆ ತಗೊಂಡಿತ್ತು. ಈಗ ಮತ್ತೆ ಏನ್ ಮಾಡ್ಬೇಕು, ಕೆಳಗಡೆ ಬೆಳೆನ ನರಿಗೆ ಕರಡಿಗೆ ಕೊಡ್ಬೇಕು. ಅದಕ್ಕೆ ಏನ್ ಮಾಡುತ್ತೆ, ಬುದ್ಧಿವಂತ ನರಿ ಏನ್ ಮಾಡುತ್ತೆ ಗೊತ್ತಾ, ಜೋಳ ಬೆಳೆಯೋಣ ಅಂತ ಜೋಳ ಬೆಳೆಯುತ್ತೆ. ಜೋಳ ಎಲ್ಲಿ ಬರುತ್ತೆ, ಮೇಲ್ಗಡೆ ಬರುತ್ತೆ. ಆಯ್ತಾ. ಅವಾಗ ಏನ್ ಮಾತಾಡ್ತಿರುತ್ತೆ, ಒಂದ್ ವರ್ಷ ನನಗೆ ಮೇಲ್ಗಡೆದು, ಒಂದ್ ವರ್ಷ ಕೆಳಗಡೆ ಭೂಮಿ ಒಳಗಡೆ ನಿಂದು ಅಂತ ಮಾತಾಡ್ಕೊಂಡಿರುತ್ತೆ. ಆವಾಗ ಕರಡಿಗೆ ಏನ್ ಸಿಗುತ್ತೆ, ಮತ್ತೆ ಭೂಮಿ ಒಳಗಡೆ ಬರೀ ಬೇರ್ ಸಿಗುತ್ತೆ. ಜೋಳ ಎಲ್ಲಿ ಬರುತ್ತೆ, ಭೂಮಿ ಮೇಲ್ಗಡೆ ಬರುತ್ತೆ. ನರಿ ಬುದ್ಧಿವಂತ ಏನ್ ಮಾಡುತ್ತೆ ಗೊತ್ತಾ, ಬೆಳೆಗಳನ್ನ ಮೇಲ್ಗಡೆ ಬರುವಂತ ಬೆಳೆಗಳನ್ನ ಆರಿಸಿ ಮೇಲ್ಗಡೆ ಜೋಳ ಬರುವಂಗ್ ಮಾಡುತ್ತೆ. ಕೆಳಗಡೆ ನರಿಗೆ ಬರೀ ಬೇರ್ ಸಿಗುತ್ತೆ. ಅದಕ್ಕೆ ನೋಡು, ಯಾವಾಗ್ಲೂ ನರಿ ಬುದ್ಧಿ ಅಂತ ಹೇಳೋದು ಅದಕ್ಕೇನೆ. ತುಂಬಾ ಬುದ್ಧಿವಂತ. ಅದಕ್ಕೆ ಉಪಯೋಗ ಬೇಕು ಅಂತದನ್ನ ಬೆಳೆಗಳನ್ನ ಬದಲಾಯಿಸಿ ಹಾಕುತ್ತೆ. ಗೊತ್ತಾಯ್ತಾ ಮಕ್ಳೇ ನಿಮ್ಗೆ. ಮಕ್ಳಿಗೆ ಸಾಮಾನ್ಯ ಸಿಟಿ ಮಕ್ಳುಗಳಿಗೆ ಎಲ್ಲಿ ಏನ್ ಬರುತ್ತೆ ಅಂತ ಗೊತ್ತಿರಲ್ಲ. ಗೆಣಸು ನೆಲದಲ್ಲಿ ಭೂಮಿ ಒಳಗಡೆ ಬರುತ್ತೆ. ಗೊತ್ತಾಯ್ತಾ. ಭೂಮಿ ಒಳಗಡೆ ಬರುವಂತ ಬೆಳೆನ ನರಿ ತಗೊಳುತ್ತೆ. ಮತ್ತೆ ಇನ್ನೊಂದ್ಸರಿ ಬೆಳೆದಾಗ ಮೇಲ್ಗಡೆ ಬೆಳೆಯೋದನ್ನ ಕರಡಿಗೆ ಕೊಡುತ್ತೆ. ಕರಡಿಗೆ ಕೆಳಗಡೆ ಕೊಡುತ್ತೆ. ಆವಾಗ ಮೇಲ್ಗಡೆ ಏನ್ ಬರುತ್ತೆ, ಜೋಳ ಹಾಕುತ್ತೆ. ಜೋಳ ಬಂದಾಗ್ಲೂ ನರಿಗ್ ಉಪಯೋಗ, ಜೋಳನ ತಿನ್ಬಿಡತ್ತೆ. ಏನಪ್ಪಾ ಅಂದ್ರೆ ಬುದ್ಧಿವಂತ ಅದು. ತನಗೆ ಬೇಕಾದ ಬೆಳೆಗಳನ್ನ ಬದಲಾಯಿಸಿ ಹಾಕೋದು. ಇನ್ನೊಂದ್ಸರಿಗೆ ಕಬ್ಬು ಹಾಕೋಣ ಅಂತ ಹಾಕುತ್ತೆ. ಕಬ್ಬು ಹಾಕದಾಗ್ಲೂ ಅಷ್ಟೇನೆ ತನಗ್ ಮೇಲ್ಗಡೆ ಬೆಳೆ ತಗೊಳುತ್ತೆ, ಕೆಳಗಡೆ ಬೆಳೆನ ಕರಡಿ ಕೊಡುತ್ತೆ. ಈ ತರ ನರಿ ಬುದ್ಧಿ ಉಪಯೋಗಿಸೋದು ಅಂತಂದ್ರೆ ಯಾವಾಗ್ಲೂ ತನಗ್ ಉಪಯೋಗ ಆಗುವಂತದ್ನ, ತನ್ಗೊಳ್ಳೆ ಆಗುವಂತ ಬೆಳೆಗಳನ್ನ ಆರಿಸಿ ಹಾಕೊಳ್ಳುತ್ತೆ. ಕರಡಿಗೆ ಅದ್ರ ಬುದ್ಧಿ ಗೊತ್ತಾಗಲ್ಲ. ಅದರಿಂದ ಇದ್ರಲ್ಲಿ ಏನ್ ನೀತಿ ಗೊತ್ತಾಯ್ತು ಅಂತಂದ್ರೆ, ನಾವು ಯಾವಾಗ್ಲೂ ಬುದ್ಧಿವಂತರಾಗಿರ್ಬೇಕು. ನರಿ ತರ ಬುದ್ಧಿವಂತರಾಗ್ಬಿಟ್ಟು ಬೇರೆಯವ್ರಿಗೆ ಮೋಸ ಮಾಡಬಾರ್ದು. ಅಂದ್ರೆ ನರಿ ಬುದ್ಧಿ ಉಪಯೋಗಿಸ್ತಲ್ಲ ಅವ್ರ ಸವಾಸನ ಮಾಡಬಾರ್ದು. ಕರಡಿಗೆ ಗೊತ್ತಾಗ್ಲಿಲ್ಲ, ನರಿ ಹತ್ರ ಸವಾಸ ಮಾಡ್ಕೊಂತು, ಬಟ್ ಅದಕ್ಕೆ ಏನು ಆಹಾರದಲ್ಲಿ ಸಿಕ್ಲಿಲ್ಲ, ಅದೆಲ್ಲ ಲಾಸ್ ಮಾಡ್ಕೊಂತು. ಆಯ್ತಾ. ಇದು ಒಂದು ನೀತಿ. ಗೊತ್ತಾಯ್ತಾ. ಕತೆ ಅರ್ಥ ಆಯ್ತಾ ಮಕ್ಳ. ಜೊತೆಗೆ ನಿಮ್ಗೆ ಕತೆ ನರಿ ಬುದ್ಧಿ ಗೊತ್ತಾಗ್ಲಿಲ್ಲ ಅಂದ್ರು ಜೋಳ ಮೇಲ್ ಬರುತ್ತೆ, ಅದು ಬೇರೆ ಕೆಳಗಡೆ ಇರುತ್ತೆ ಅಂತಲಾದ್ರೂ ಗೊತ್ತಾಯ್ತಲ್ವಾ. ಗೆಣಸುಗಳೆಲ್ಲ ಯಾವಾಗ್ಲೂ ಭೂಮಿ ಒಳಗಡೆ ಬರುತ್ತೆ, ಮೇಲ್ಗಡೆ ಎಳೆ ಇರುತ್ತೆ. ಆ ಎಲೆನ ಕರಡಿ ತಿನ್ನಲ್ಲ, ನರಿ ಕೆಳಗಡೆದ ತಿನ್ಕೊಳ್ಳುತ್ತೆ. ಇದು ನೀತಿ ಕತೆ ಮಕ್ಳ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇಲ್ಲಿ ನಮ್ಮ ನಿರೂಪಣೆ ಮಾಡೋರು ಅನುರಾಧ ಮೇಡಮ್. ಹಾ, ನಾಗರತ್ನ ಮೇಡಮ್, ಹೇಳಿ. ನರಿ ಮತ್ತು ಕರಡಿ ಕತೆ, ನೀತಿ ಕತೆ ಚೆನ್ನಾಗಿ ಹೇಳಿದ್ರಿ. ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು. ಮತ್ತು ಇವಾಗ ಯಶೋಧ ಮೇಡಮ್, ನಿಮ್ಗೆ ಸ್ವಾಗತ. ಶುರು ಮಾಡಿ. ನೀವು ಕೊಟ್ಟಿಲ್ವಾ?
ಕೊಟ್ಟೆ. ಮಾತಾಡಿ. ಓಕೆ, ಥ್ಯಾಂಕ್ ಯು ಮಕ್ಳ. ಹೆಂಗಿತ್ತು ಕತೆ? ಚೆನ್ನಾಗಿತ್ತಲ್ಲ? ಅಜ್ಜಿ ಕತೆ ಚೆನ್ನಾಗಿತ್ತಲ್ಲ? ಸೂಪರ್ ಆಗಿತ್ತಲ್ಲ ಕತೆ? ಓಕೆ, ಕ್ಲಾಪ್ಸ್ ಹಾಕಿಲ್ಲ. ಈಗ ನಾನೊಂದು ಹಾಡು ಹೇಳ್ಕೊಡ್ತೀನಿ, ಆಮೇಲೆ ಮಿಕ್ಕಿದ್ದು ಇನ್ನೆರಡು ಪಾಯಿಂಟ್ ಹೇಳ್ಕೊಡ್ತೀನಿ. ಓಕೆನಾ? ಫಸ್ಟ್ ಹಾಡು ಹೇಳೋಣ. ಎಲ್ಲರೂ ಆನ್ ಮಾಡ್ಕೊಳ್ಳಿ, ಮೈಕ್ ಆನ್ ಮಾಡ್ಕೊಳ್ಳಿ, ನಾನು ಹೇಳ್ಕೊಡಂಗೆ ಹೇಳಿ. ಓಕೆನಾ? 1 2 3 ಹೇಳಿ. 1 2 3. ಮೇಡಮ್ ಅವರಿಗೆ ಅನ್ಮಿಟ್ ಕೊಡ್ತೀನಿ ಒಂದಿಬ್ರಿಗೆ ಹೇಳ್ತಾ ಇರ್ತಾರೆ. ಕೊಡಿ ಕೊಡಿ ಮೇಡಮ್. ಮೇಡಮ್ 1 ಸೆಕೆಂಡ್. ಅನುರಾಧ ಮೇಡಮ್, ಹಾ, ನಾನಿಲ್ಲಿ ಆಲ್ ಅನ್ಮ್ಯೂಟ್ ಕೊಡಕ್ ಟ್ರೈ ಮಾಡ್ತೀನಿ. ಮಕ್ಳ ಎಲ್ರು ಅನ್ಮ್ಯೂಟ್ ಮಾಡ್ಕೊಳಕ್ ಟ್ರೈ ಮಾಡಿ. ಓಕೆ ಮ್ಯಾಮ್. ಓಕೆ ನೋಡಿ, ಟ್ರೈ ಮಾಡಿ. ಹಾ, ಈಗ ಹೇಳ್ಕೊಡಿ. ಮಾತಾಡ್ಬಾರ್ದು ಯಾರು ಮಕ್ಳ. ಹೇಳಾದ್ಮೇಲೆ ನೀವ್ ಹೇಳಿ, ನಾನು ಹೇಳ್ಕೊಟ್ಟಾದ್ಮೇಲೆ ನೀವು. ಓಕೆನಾ? ಓಕೆ ಮ್ಯಾಮ್. ಸರಿ ಮ್ಯಾಮ್. ಓಕೆ ಮ್ಯಾಮ್. 1 2 3 1 2 3 ಯಶೋಧ ಮ್ಯಾಮ್ ಸರಿ ಕೇಳಿಸ್ತಿಲ್ಲ. ಹೌದು, ಮ್ಯಾಮ್ ಕೇಳಿಸ್ತಿಲ್ಲ. 6 1 ಸೆಕೆಂಡ್ ಮಕ್ಳ ಹಾಗೆ ಇರ್ರಿ. ಯಶೋಧ ಮೇಡಮ್ ಸ್ವಲ್ಪ ಕ್ಲಾರಿಟಿ ಇಲ್ಲ ನಿಮ್ದು, ನೋಡ್ಕೊಳ್ಳಿ. ಇನ್ನೊಂದ್ಸಲ ಹೇಳ್ಕೊಡಿ ಹತ್ರದಿಂದ. ಕೇಳಿಸ್ತಿದ್ಯಾ ಮಕ್ಳ? ಇವಾಗ ಕೇಳಿಸ್ತಿದೆ ಮೇಡಮ್. ಅವಾಗ ಮಧ್ಯೆ ಮಧ್ಯೆ ಕಟ್ ಆಯ್ತು. 1 2 ಕ್ಲಾರಿಟಿ ಇಲ್ಲ, ಸರಿ ಇಲ್ಲ, ಕೇಳಿಸಲ್ಲ ಮಧ್ಯ ಮಧ್ಯ. ಅನ್ನಕ್ಕೆ ಬೇಕು ಸಾರು. ಅನ್ನಕ್ಕೆ ಬೇಕು ಸಾರು. 4 5 6 ಅಜ್ಜಿಗೆ ನೀರು. ಮಜ್ಜಿಗೆ ನೀರು. ವೆರಿ ಗುಡ್. 7 8 9 ತೋಟಕ್ಕೆ ಹೋದ ಸಂಪತ್ತು. 10 1 11 ತಿನ್ನಲು ಬೇಕು ಹಣ್ಣೊಂದು. ಚೆನ್ನಾಗಿತ್ತ ಮಕ್ಳ? ಯಶೋಧ ಮೇಡಮ್, ಓಕೆ. ಈಗ ನೀವ್ ಹೇಳ್ಕೊಟ್ಟಿದ್ದು ಮಕ್ಕಳು ಸಮೇತ ಹೇಳಿದ್ದಾರೆ. ಎಲ್ರದ್ದು ಅನ್ಮ್ಯೂಟ್ ಇತ್ತು. ಓಕೆ, ಈಗ ನಿಮ್ದು 15 ನಿಮಿಷದ್ದು ಸಮಗ್ರ ಜೀವನ ಸಿಂಪಲ್ ಆಗಿ ಮಕ್ಳಿಗೆ ಅರ್ಥ ಆಗೋ ರೀತಿ ಹೇಳ್ಕೊಡಿ. ಇನ್ನು 5 ನಿಮಿಷದಲ್ಲಿ ಪ್ರಶ್ನೋತ್ತರ ಕೊಟ್ಟು ಕಾರ್ಯಕ್ರಮನ ಮುಕ್ತಾಯ ಮಾಡೋಣ. ಅನುರಾಧ ಮೇಡಮ್, ನೀವೇ ನಾನ್ ಮಾಡ್ಲಾ? ಮ್ಯೂಟ್ ಕಂಟ್ರೋಲ್ ನನ್ ಕಡೆ ಇದೆ, ನೀವು ನಿರೂಪಣೆ ಮಾಡಿ. ಹಾ, ಓಕೆ ಮ್ಯಾಮ್. ಓಕೆ, ನೀವು ಕೂಡ ಮ್ಯೂಟ್ ಮಾಡ್ಕೊಳ್ಳಿ. ನಾಗರತ್ನಮ್ಮ ಮೇಡಮ್ ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಓಕೆ. ನಾಗರತ್ನಮ್ಮ ಮೇಡಮ್ ಮತ್ತೆ ನೀವು ಟ್ರೈ ಮಾಡಿ, ಮತ್ತೆ ಮ್ಯೂಟ್ ಮಾಡ್ಕೊಳ್ಳಿ ನೋಡೋಣ. ಆಗ್ತಾ ಇಲ್ವಾ? ಓಕೆ, ಎಸ್ ಮೇಡಮ್ ನೀವು ಸ್ಟಾರ್ಟ್ ಮಾಡಿ. ವೆಲ್ಕಮ್ ನಮ್ಮ ಯಶೋಧ ಮೇಡಮ್. ಮಕ್ಕಳೇ, ಈ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯಗಳನ್ನ ಹೇಳ್ಕೊಡ್ತಾರೆ, ಆರೋಗ್ಯದ ಮಾಹಿತಿ. ಎಲ್ರು ಕೂಡ ಗಮನ ಇಟ್ಟು ಕೇಳಿ. ಓಕೆ
ಥ್ಯಾಂಕ್ ಯು. ಕೇಳಿಸ್ತಿದೆಯಲ್ಲ? ಕೇಳಿಸ್ತಿದೆಯಲ್ಲ ಮಾತಾಡ್ತಿರೋದು? ಕಲಿಸ್ತಾ ಇದ್ದೆ. ಓಕೆ ಮಕ್ಳ, ಈಗ ಅನ್ಮ್ಯೂಟ್ ಮಾಡ್ಕೊಳ್ಳಿ ಯಶೋಧ ಮೇಡಮ್. ನಮ್ಮ ಅಂಗೈಯಲ್ಲಿ ಆರೋಗ್ಯ ಇದೆ ಮಕ್ಳ. ಏನ್ ಗೊತ್ತಾ, ಈ 10 ಬೆರಳಲ್ಲೂ ಕೂಡ ಆರೋಗ್ಯ ನಮ್ಮ ಅಂಗೈಯಲ್ಲೇ ಇದೆ. ಈ ಬೆರಳಿನ ತುದಿಯಲ್ಲೂ ಕೂಡ ಇದೆ. ಯಾವ ರೀತಿ ಅಂದ್ರೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ಈ ಬೆರಳಿದೆಯಲ್ಲ, ಈ ಬೆರಳನ್ನೆಲ್ಲ ಈ ತರ ರೊಟೇಟ್ ಮಾಡ್ಬೇಕು. ಪ್ರೆಸರ್ ಕೊಟ್ಟು 10 ಬೆರಳನ್ನು ಕೂಡ ಈ ತರ ರೊಟೇಟ್ ಮಾಡ್ಬೇಕು. ಹಿಂಗ್ ಮಾಡಿದಾಗ ಒಂದು ತಲೆಯಲ್ಲಿ ವೈಬ್ರೇಷನ್ ಆಗುತ್ತೆ. ಪರೀಕ್ಷೆ ಮಾಡಿ ಬೇಕಾದ್ರೆ ಹಿಂಗ್ ಮಾಡ್ತಾ ಮಾಡ್ತಾನೆ ಕಣ್ ಮುಚ್ಕೊಂಡ್ ಮಾಡ್ಬೇಕು. ಕಣ್ ಬಿಟ್ಟು ಮಾಡಿದ್ರೆ ಯಾವ ಕೆಲ್ಸನೂ ಆಗಲ್ಲ. ಕಣ್ ಮುಚ್ಚಿ ಮಾಡಿದಾಗ ಒಂದ್ ಸೆಕೆಂಡ್ ಮೇಡಮ್, ಎಲ್ಲ ಮಕ್ಕಳು ವಿಡಿಯೋ ಮಾಡ್ಕೊಂಡು ಇದೇ ರೀತಿ ಮಾಡಿ. ತುಂಬಾ ಇಂಪಾರ್ಟೆಂಟ್ ಇದು. ಇಲ್ಲ ಆತರ ಮಾಡ್ಬಾರ್ದು. ಸೌಮ್ಯ ಮಾಡ್ತಾ ಇದ್ದಾರೆ. ಆ ರೀತಿ ಸ್ಪೀಡ್ ಆಗಿ ಮಾಡ್ತಾ ಇದ್ದೀರಾ. ಮೇಡಮ್ ಹೇಳ್ಕೊಡ್ತಾರೆ, ಮತ್ತೊಂದ್ಸಲಿ ನೋಡ್ಕೊಂಡು ಈ ತರ ತಿರುಚಬೇಕು. ಈ ತರ ತಿರುಚಬೇಕು. ತುದಿಗಳನ್ನು ಈ ತರ ತಿರುಚಬೇಕು. ಈ ತರ ಮ್ಯಾಮ್ ತೋರಿಸ್ತಿದ್ದಾರೆ. ಒಬ್ರು ಮ್ಯಾಮ್ ಹೇಳ್ಕೊಡಿ, ತೋರಿಸ್ತಿದ್ದಾರೆ ನೋಡಿ. ಮ್ಯಾಮ್ ತೋರಿಸ್ತಿದ್ದಾರೆ ನೋಡಿ ಅಲ್ಲಿ. ಅವ್ರು ಹೇಳ್ಕೊಟ್ಟ ಹಾಗೆ ಮಾಡಿ, ಆಯ್ತಾ? ಒಳ್ಳೆ ಮಕ್ಳು ನೀವು. ಒತ್ತಿ ಮಾಡಿ, ಸುಮ್ನೆ ಈ ತರ ಮಾಡ್ಬೇಡಿ. ಆ ತರ. ಓಕೆನಾ? ಒಂದ್ ಪಾಯಿಂಟ್ ಆಯ್ತು. ಇದರಿಂದ ಏನ ಲಾಭ ಅಂತಂದ್ರೆ, ಫುಲ್ಲು ನಮ್ಮ 72,000 ನರನಾಡಿಗಳು ಆಕ್ಟಿವೇಟ್ ಆಗುತ್ತೆ. ಈ ತರ ಮಾಡಿದಾಗ ಎಲ್ಲಾ ಬೆರಳು ನರಗಳು ಈ ತರ ಚೂಟಿದಾಗ ನಮ್ಮ ಶರೀರದಲ್ಲಿ ಇರುವಂತಹ ನರನಾಡಿಗಳೆಲ್ಲ ಆಕ್ಟಿವೇಟ್ ಆಗುತ್ತೆ ಬೆಳಬೆಳಗ್ಗೆನೆ. ಓಕೆನಾ? ಒಂದಾಯ್ತಲ್ಲ? ಇದ್ರ ಜೊತೆ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಇಲ್ಲಿ ಮಧ್ಯ ಪಾಯಿಂಟ್ ಬರ್ದಿದ್ದೀನಿ, ನೋಡಿದ್ದೀರಲ್ವಾ? ಮಧ್ಯ ಪಾಯಿಂಟ್ ಕಾಣಿಸ್ತಿದೆ ಅಲ್ವಾ ಎಡಗೈಯಲ್ಲಿ? ಕಾಣಿಸ್ತಿದೆ. ಇದು ಇಲ್ಲಿ ಏನ್ ಮಾಡ್ಬೇಕು, ಪ್ರೆಸರ್ ಕೊಟ್ಟು ಒತ್ತಬೇಕು. ಒಂದ್ ಪೆನ್ ಇದೆಯಲ್ಲ, ಈ ಪೆನ್ ಆದ್ರೂ ತಗೋಬಹುದು. ಹಿಂಗೆ ಪ್ರೆಸರ್ ತೊಡೆ ಮೇಲೆ ಇಟ್ಕೋಬೇಕು. ಫುಲ್ ಪ್ರೆಸರ್ ಕೊಡ್ಬೇಕು. ಹಿಂಗೆ ಪ್ರೆಸರ್ ಕೊಟ್ಟು ಒತ್ತಿದಾಗ ಇದು ಕೂಡ ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ. ಚೆನ್ನಾಗಿ ಒತ್ಕೊಳ್ಳಿ. ತೊಡೆ ಮೇಲಿಟ್ಟು ಒತ್ತಿ. ಓಕೆ ಅಲ್ವಾ? ಆಮೇಲೆ ಯಾರಿಗೆ ಮೋಷನ್ ಪ್ರಾಬ್ಲಮ್ ಇರುತ್ತೆ, ಬೇಗ ಕಕ್ಕ ಹೊರಗ್ ಬರಲ್ಲ ಬೆಳಗ್ಗೆ ಹೋದ ತಕ್ಷಣನೇ, ಮಕ್ಳ ಕೇಳಿಸ್ಕಂತಿದ್ದೀರಲ್ವಾ? ಅವಾಗ ಏನ್ ಮಾಡ್ಬೇಕು ಅಂತ, ಇಷ್ಟು ಭಾಗನ ಇಲ್ಲಿ ತೋರ್ಸ್ತೀನಿ ನೋಡಿ. ಇಷ್ಟು ಭಾಗನ ಒತ್ಬೇಕು, ಪ್ರೆಸರ್ ಕೊಟ್ಟು ಒತ್ಬೇಕು. ಇಲ್ಲಿ ಪೆನ್ನಲ್ಲಿ ಮಾರ್ಕ್ ಮಾಡಿದೀನಿ ನಾನು. ಕಾಣಿಸ್ತಿದೆನಾ? ಕಾಣಿಸ್ತಿದೆಯಲ್ಲ? ಕಾಣಿಸ್ತಿದೆ. ಈ 3 ಬೆರಳಿಂದ ಚೆನ್ನಾಗಿ ಒತ್ತಿ. ಹಿಂಗೆ 3 ಬೆರಳಿಂದ ಚೆನ್ನಾಗಿ ಒತ್ತಿ. ಇದು ಹೊಟ್ಟೆಯ ಭಾಗ. ಇದು ಹೊಟ್ಟೆಯ ಭಾಗಕ್ಕೆ ಪ್ರೆಸರ್ ಕೊಟ್ಟಾಗ ನೀಟಾಗಿ ಮೋಷನ್ ಚೆನ್ನಾಗಾಗುತ್ತೆ. ಆಯ್ತಲ್ಲ? ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಮಕ್ಳ, ಈಗ ತುಂಬಾ ಮಳೆ ಬರ್ತಿರುತ್ತೆ, ಮಳೆ ನೀರೆಲ್ಲ ಕುಡ್ದಿರ್ತೀರಾ, ತುಂಬಾ ಶೀತ ಆಗುತ್ತೆ ಅಲ್ವಾ? ಅಕ್ಷಿ ಬರ್ತಾನೆ ಇರುತ್ತೆ ನಿಮಗೆ. ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕಪ್ಪ ಅಂದ್ರೆ, ಅಕ್ಷಿ ಬರೋದು ಇದು ಮೂಗಿಲ್ಲ, ಇದು 2 ಪ್ರೆಸ್ ಮಾಡ್ಬೇಕು. ಹಿಂಗೆ ಉಸಿರು ತಗೋಬೇಕು, ಉಸಿರು ಬಿಡ್ತಾ ಲೂಸ್ ಮಾಡ್ಬೇಕು. ಈ ತರ 41 ಸಲ ಮಾಡ್ಬೇಕು. ಎಷ್ಟ್ ಸಲ ಹೇಳಿ? 41 ಸಲ ಮಾಡ್ಬೇಕು. ಪ್ರತಿದಿನ ಎದ್ದ ತಕ್ಷಣನೇ ಈ ತರ ಮಾಡಿ, ಕಣ್ಮುಚ್ಚಿ ಮಾಡ್ಬೇಕು. ಈ ಮಾಡಿದಾಗ ಈ ತರ ಏನಾಗುತ್ತೆ ಅಂದ್ರೆ, ಅಕ್ಷಿ ಬರೋದು ಕಡಿಮೆ ಆಗುತ್ತೆ, ಮೂಗ್ ಸೋರೋದು ಕೂಡ ಕಡಿಮೆ ಆಗುತ್ತೆ. ಯಾರಿಗೆಲ್ಲ ನೆಗಡಿ ಇರುತ್ತಲ್ಲ ಅದೆಲ್ಲ ಫುಲ್ ಕಡಿಮೆ ಆಗೋಗ್ಬಿಡುತ್ತೆ. ಅದೊಂದು ಪಾಯಿಂಟ್ ಆಯ್ತಲ್ಲ? ನೀವೇನ್ ಮಾಡಿ ಅಂದ್ರೆ,
ಇನ್ನೊಂದು ಹೇಳ್ಕೊಡ್ತೀನಿ. ಇಲ್ಲಿ ಒತ್ತಿದ್ರಲ್ಲ ಮೋಷನ್ ಚೆನ್ನಾಗಾಗ್ಲಿಕ್ಕೆ ಇನ್ನೊಂದು ಪಾಯಿಂಟ್, ಇದೊಂದು ಪಾಯಿಂಟ್ ಚಿನ್ ಇದೆಯಲ್ಲ, ಈ ಚಿನ್ ಹತ್ರನು ಚೆನ್ನಾಗಿ ಒತ್ಕೋಬೇಕು. ಇದು ಕೂಡ ಮೋಷನ್ ಒಳ್ಳೇದು, ಈಸಿಯಾಗಿ ಮೋಷನ್ ಹೊರಗ್ ಬರುತ್ತೆ. ಚಿನ್ ಒತ್ತಬೇಕು ಚೆನ್ನಾಗಿ. ಮೇಡಮ್ ಎಷ್ಟು ಬಾರಿ ಒತ್ತಬೇಕು ಅಂತ ಹೇಳಿ. ಇದನ್ನು ಕೂಡ 21 ಬಾರಿ ಒತ್ಬೇಕು. ಬಾರಿ ಒತ್ಬೇಕು ಮಕ್ಳ. ಹೋಗಿ ವಾಶ್ರೂಮ್ ಅಲ್ಲಿ ಕೂತಿರ್ತೀಯಲ್ಲ, ಸಂಡಾಸಲ್ಲಿ ಕೂತಿರ್ತೀರಲ್ಲ, ಹಿಂಗ್ ಒತ್ಕೊಂಡ್ ಕೂತ್ಬಿಡಿ. ಹಿಂಗೆ ಒತ್ಕೊಂಡ್ ಕೂತ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಅದು. ಓಕೆನಾ ಮಕ್ಳಲ್ವಾ? ನಾಳೆಯಿಂದ ಸ್ಟಾರ್ಟ್ ಮಾಡಿ ಇದನ್ನ. ಓಕೆನಾ? ಏನು ಅಂದ್ರೆ ನಮ್ಮ ಕೈಯಲ್ಲಿ ಪ್ರೆಷರ್ ಪಾಯಿಂಟ್, ನಮ್ಮ ಕೈಯಲ್ಲಿ ಈ ಬಿಂದುಗಳಲ್ಲಿ. ಓಕೆನಾ? ಇಲ್ಲೆಲ್ಲಾ ಕಡೆನೂ ಇರುತ್ತೆ. ನಮ್ಮ ಹಸ್ತ ತೋರಿಸಿ, ಎಲ್ಲಾರು ಹಸ್ತ ತೋರಿಸಿ. ಈ ತರ ಹಿಡ್ಕೊಳ್ಳಿ ಹಸ್ತನ, ಎಲ್ರು ಹಿಡ್ಕೊಳ್ಳಿ ಈ ತರ. ಇದು ಏನು? ಹೆಬ್ಬೆರಳಿದೆಯಲ್ಲ, ಇದು ಅಗ್ನಿ ತತ್ವ. ಹೆಬ್ಬೆರಳಿದು ಅಗ್ನಿ ತತ್ವ. ಇದು ತೋರು ಬೆರಳಿದೆಯಲ್ಲ, ಇದು ವಾಯು ತತ್ವ. ಮಧ್ಯದ ಬೆರಳು ಆಕಾಶ ತತ್ವ. ಇದು ಪೃಥ್ವಿ ತತ್ವ. ಪೃಥ್ವಿ ಅಂದ್ರೆ ಭೂಮಿ ತತ್ವ. ಇದು ಬಂದು ಜಲ ತತ್ವ. ಇವು 5 ಕೂಡ ಪಂಚಭೂತಗಳು. ಈ ನಮ್ಮ ಕೈಯಲ್ಲೇ ಇದೆ ಪಂಚಭೂತಗಳು. ನಮ್ಮ ಶರೀರದಲ್ಲೂ ಕೂಡ ಪಂಚಭೂತಗಳಿರುತ್ತೆ. ಅದು ಕೆಲಸ ಮಾಡ್ಬೇಕು ಅಂತಂದ್ರೆ ನೀರು, ಗಾಳಿ, ಮಣ್ಣು, ಅಗ್ನಿ ಎಲ್ಲ ಈ ಪಂಚಭೂತಗಳು ಸೇರಿದಾಗ ನಮಗೆ ಆರೋಗ್ಯವಾಗಿರುವಂತಹ ಒಂದು ಎನರ್ಜಿ ಸಿಗಲು ಕಾರಣ ಅಂತ ಹೇಳ್ಬೇಕು. ಅಲ್ವಾ ಮಕ್ಳ? ಗೊತ್ತಲ್ವಾ ಇದೆಲ್ಲ? ಗೊತ್ತಿಲ್ವೋ? ಓಕೆ ಮಕ್ಳ, ಈಗ ನೆಕ್ಸ್ಟ್ ಇಲ್ಲಿ ಬರುತ್ತೆ ನೋಡಿ. ಎಲ್ಲರೂ ಹಿಂಗ್ ಕೈ ಇಟ್ಕೊಳ್ಳಿ. 3 ಬೆರಳು ನಿಮ್ ಕೈ ಇದೆಯಲ್ಲ, ಇಲ್ಲಿಂದ 3 ಬೆರಳಿಡಿ. ಕಾಣಿಸ್ತಿದೆಯಲ್ಲ ಈ ಕೈ? 3 ಬೆರಳಿಲ್ಲಿಡಿ. ಅನುರಾಧ ಮೇಡಮ್ ಕಾಣಿಸ್ತಿದ್ಯಾ? ಕಾಣಿಸ್ತಿದೆ ಮ್ಯಾಮ್, ಕಾಣಿಸ್ತಿದೆ. ಎಲ್ಲರೂ 3 ಬೆರಳು ಮಾತ್ರ ಇಡಿ ಈ ತರ. ಅಲ್ಲಿ ಮೇಡಮ್ ಮಾಡೋದ್ನ ನೋಡ್ತಾ ಇರಿ ಮಕ್ಳ, ಮಾಡಿ ನೀವುನು ಅದೇ ತರ. ಈ ಜಾಗ ಇದೆಯಲ್ಲ ಫುಲ್ ರೊಟೇಟ್ ಮಾಡಿ, ಹಿಂಗೆ ರೊಟೇಟ್ ಮಾಡಿ ನೀವು ಮಾಡಿ ಮಕ್ಳೇ. ಈ ತರ ಮಾಡಿ. ಚೆನ್ನಾಗಿ ತೋರಿಸ್ತಿದ್ದಾರೆ ನೋಡಿ. ಮಾಡಪ್ಪ ಶಿವ. ಇದು ಪ್ರೆಷರ್ ಪಾಯಿಂಟ್. ಇದನ್ನು ಕೂಡ ವೆರಿ ಗುಡ್ ಬೈ. ಅದಾಯ್ತಾ? ಇನ್ನೊಂದು ಪಾಯಿಂಟ್ ಬರುತ್ತೆ, ಇಲ್ಲಿ ಬರುತ್ತೆ. ಇದೊಂದು ಪಾಯಿಂಟ್ ಬರುತ್ತೆ. ಎಸ್, ಇದೊಂದು ಪಾಯಿಂಟ್. ಈ ಪೆನ್ನಿಂದನೇ, ಪೆನ್ ಬರುತ್ತಲ್ಲ ಇದರಿಂದನೇ ಚೆನ್ನಾಗಿ ಒತ್ಕೋಬೇಕು. ಇವೆಲ್ಲ ಪಾಯಿಂಟ್ಗಳು. ಏನೇ ಕಾಲ್ ನೋವು, ಕೈ ನೋವು, ಶರೀರದಲ್ಲಿ ಯಾವೇ ನೋವಿದ್ರು ಈ ಪ್ರೆಷರ್ ಪಾಯಿಂಟ್ ಚೆನ್ನಾಗೆ 21 ಸಲ 41 ಸಲ ಒತ್ತಿದಾಗ ಆ ನೋವೆಲ್ಲ ಕಡಿಮೆ ಆಗುತ್ತೆ. ಒತ್ಕೊಂಡ್ರೆ ಎಲ್ಲ? ಒತ್ತಿದ್ರ? ಅನುಭವ ಆಯ್ತಾ ಏನಾದ್ರು? ಓಕೆ ಮಕ್ಳ, ಇನ್ನೊಂದು ಹೇಳ್ಕೊಟ್ಬಿಡ್ತೀನಿ. ಓಕೆನಾ? ಕಾಯ್ತಾ ಇದ್ದೀರಲ್ವಾ? ಈಗ ಏನಾಗುತ್ತೆ ಅಂದ್ರೆ ಜ್ವರ ಬಂದಿರುತ್ತೆ, ತುಂಬಾ ಜ್ವರ ಬಂದಿರುತ್ತೆ ನಿಮಗೆ. ಸ್ಕೂಲಿಗೆ ಹೋಗಿರ್ತೀರಾ, ಅವಾಗ ಏನ್ ಮಾಡ್ತೀರಾ? ಕ್ಲಾಸಿಗೆ ರಜೆ ಹಾಕ್ಬೇಕಾಗುತ್ತೆ. ಓಹೋ ನನಗ್ ಜ್ವರ ಬಂದಿದೆ, ಕ್ಲಾಸಿಗೆ ರಜೆ ಹಾಕ್ಬಿಟ್ಟು ನಾನ್ ಮನೆಗೆ ಹೋಗ್ಬೇಕು ಅಂತ ಅಲ್ವಾ? ಹಂಗ್ ಮಾಡ್ಬಾರ್ದು. ಏನ್ ಮಾಡಿ ಗೊತ್ತಾ? ಬ್ಯಾಗಲ್ಲಿ ಯಾವಾಗ್ಲೂ 2 ರಿಬ್ಬನ್ ಇಟ್ಕೊಳ್ಳಿ. 2 ರಿಬ್ಬನ್ ಇಟ್ಬಿಡಿ. ಆಮೇಲೆ ಏನ್ ಮಾಡಿ, 2 ಬಟ್ಟೆ ಕ್ಲಿಪ್ಪು. ಇಷ್ಟನೇ ಬೇಕಾಗಿರೋದು. ಜ್ವರ ಬಂದಾಗ ಏನ್ ಮಾಡ್ಬೇಕು ಅಂದ್ರೆ, ಎಡಗೈ ಇದೆಯಲ್ಲ, ಎಡಗೈಯಿಂದ ಈ ಭಾಗಕ್ಕೆ ರಬ್ಬರ್ ಹಾಕ್ಬಿಡಿ. ಹಿಂಗೆ ಟೈಟ್ ರಬ್ಬರ್ ಹಾಕ್ಬಿಡಿ. ನಾನು ಹಾಕಿದೀನಿ ನೋಡಿ. ಕಾಣಿಸ್ತಿದ್ಯಲ್ಲ ಮಕ್ಳ? ಕಾಣಿಸ್ತಿದ್ಯಲ್ಲ? ಆಮೇಲೆ ಕೆಳಗೊಂದು ಹಾಕಿ, ಕೆಳಗಡೆ ಒಂದು ಹಾಕಿ. ಇಷ್ಟೇ. ಈ ಬೆರಳಿಗೆ, ಇವೆರಡು ಬೆರಳಿಗೆ ಇಲ್ಲಿ ಮೇಲೆ ಕೆಳಗೆ ಒಂದು, ಹಿಂಗೆ ರಬ್ಬರ್ ಹಾಕಿ. ಹೆಬ್ಬೆರಳು ಇದೆಯಲ್ಲ, ಈ ಬೆರಳು, ಹೆಬ್ಬೆರಳಿಗೆ ತುದಿಗೊಂದು ಬಟ್ಟೆ ಕ್ಲಿಪ್ ಹಾಕ್ಬೇಕು, ಸೈಡಿಗೊಂದು ಬಟ್ಟೆ ಕ್ಲಿಪ್ ಹಾಕ್ಬೇಕು. ಸ್ವಲ್ಪ ಹೊತ್ತು ನಿಮಗೆ ನೋವು ಬರುತ್ತಲ್ಲ, ಸ್ವಲ್ಪ ತಡ್ಕಬೇಕು. ಇಷ್ಟು ಹಾಕಿ 5 ನಿಮಿಷ ಕೂತ್ಬಿಡಿ ಹಿಂಗೆ.
5 ನಿಮಿಷದಲ್ಲಿ ನಿಮಗೆ ಜ್ವರ ಶೀತ ಮಾಯ ಆಗ್ಬಿಡುತ್ತೆ. ಓಕೆನಾ? ಓಕೆ ಮಕ್ಳ, ಹೆಂಗ್ ಅನಿಸ್ತು? ಚೆನ್ನಾಗ್ ಅನಿಸ್ತಾ? ಇನ್ನೊಂದ್ ಮುದ್ರೆ ಹೇಳ್ಕೊಟ್ಬಿಡ್ತೀನಿ ನಾನು. ಎಲ್ಲಾರ ಕೈ ಜೋಡ್ಸಿ ಬೆರಳೊಳಗ್ ಬೆರಳಾಕಿ. ಇದು ಲಿಂಗ ಮುದ್ರೆ ಅಂತ ಹೇಳ್ಬಿಟ್ಟು, ಲಿಂಗ ಮುದ್ರೆ ಈ ತರ ಬರ್ಬೇಕು. ಎಡಗೈಯಿಂದ ಹೆಬ್ಬೆರಳು ಮೇಲಿರ್ಬೇಕು, ಲಿಂಗ ತರ ಇರ್ಬೇಕು. ಅನುರಾಧ ಮೇಡಮ್ ಕಾಣಿಸ್ತಿದೆಯಲ್ಲ? ಕಾಣಿಸ್ತಿದೆ. ಇನ್ನು ಚೂರ್ ಮೇಲ್ ಮಾಡಿ ಕೈ. ಇವಾಗ ಕಾಣಿಸ್ತಿದೆ. ಚೆನ್ನಾಗ್ ಕಾಣಿಸ್ತಿದೆ. ಹೆಬ್ಬೆಟ್ಟು, ಅದೇ ಹೆಬ್ಬೆಟ್ಟು ಮೇಲ್ ಬರ್ಲಿ ಮಕ್ಳೇ. ಶ್ರುತಿ ಮಾಡಮ್ಮ, ಶ್ರುತಿ. ಈ ತರ ಲಿಂಗ ಮುದ್ರೆ. ಓಕೆನಾ? ಈ ಮುದ್ರೆ ಮಾಡಿದಾಗ್ಲೂ ಕೂಡ ನಿಮಗೆ ಜ್ವರ ಕಡಿಮೆ ಆಗುತ್ತೆ, ಶೀತ ಕಡಿಮೆ ಆಗುತ್ತೆ. 10-15 ನಿಮಿಷ ಹಿಂಗೆ ಇಟ್ಕೊಂಡ್ ಕುತ್ಕೊಂಡಾಗ ಎಂತ ಚಳಿ ಬಂದ್ರು ಕೂಡ ದೇಹದಲ್ಲಿ ಬೆವರು ಬಂದ್ಬಿಡುತ್ತೆ. ಅಂತ ಒಂದು ಅದ್ಭುತವಾದ ಶಕ್ತಿ ಈ ಲಿಂಗ ಮುದ್ರೆಗೆ ಇದೆ ಮಕ್ಳ. ಮಾಡ್ತಿರಲ್ಲ? ಇದು ಲಿಂಗ ಮುದ್ರೆ. ಓಕೆನಾ? ಥ್ಯಾಂಕ್ ಯು. ಮಕ್ಳ, ಮೇಡಮ್ ಹೇಳಿದನ್ನ ಒಂದ್ ಪೇಜ್ ತಗೊಂಡು ಬರ್ಕೊಂಡ್ರೆ ನೆನಪಾಗಿ ಉಳಿಯುತ್ತೆ. ನೀವು ಬೇಕಾದಾಗೆಲ್ಲ ನೋಡ್ಕೊಂಡ್ ಮಾಡ್ಬೋದು, ಮರಿಬಾರ್ದು. ಆಯ್ತಾ? ಡೈಲಿ ಮಾಡ್ಕೋಬೇಕು. ಎಷ್ಟ್ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮೇಡಮ್. ಒಳ್ಳೆ ಮಕ್ಳು ನೀವು. ಮೇಡಮ್ ಇನ್ನಿದೆಯಾ? ಎಸ್ ಮ್ಯಾಮ್. ಹೇಳಿ ಮಕ್ಳ. ಯಾವಾಗ್ಲೂ ಏನ್ ಗೊತ್ತಾ, ನಾವು ಬೆಳಗ್ಗೆ ಹಾಸಿಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು ಗೊತ್ತಾ? ಮುಖದ ಮೇಲೆ ಒಂದ್ ಸುಂದರವಾದ ನಗು ಇರ್ಬೇಕು. ಏನಿರ್ಬೇಕು ಹೇಳ್ರಿ? ಸುಂದರವಾದ ನಗು ಇರ್ಬೇಕು. ಯಾರು ಎದ್ದಾಳ್ತಾನೆ ಅಳ್ತಾ ಎದ್ದೇಳೋದು, ಕೋಪ ಮಾಡ್ಕೊಂಡು ಎದ್ದೇಳೋದು, ಅಮ್ಮ ಏನೋ ಏಳಿಸ್ತಿದ್ದಾರೆ ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡು ಎದ್ದೇಳೋದು, ಆತರ ಮಾಡ್ಬಾರ್ದು. ಓಕೆನಾ? ಏನ್ ಮಾಡಿ ಗೊತ್ತಾ, ಉಸಿರಾಡ್ತಿರ್ತೀರಲ್ವಾ ನೀವು ಮಲ್ಕೊಂಡು, ಫಸ್ಟ್ ಅಬ್ಸರ್ವ್ ಮಾಡಿ ನಿಮ್ಮ ಉಸಿರಾಟ ನೋಡ್ಕೊಳ್ಳಿ. ಬಲಗಡೆ ಮೂಗು ಬ್ಲಾಕ್ ಆಗಿದೆಯೋ, ಎಡಗಡೆ ಮೂಗು ಬ್ಲಾಕ್ ಆಗಿದೆಯೋ ಅದನ್ನ ನೋಡ್ಕೊಳ್ಳಿ. ಯಾವ ಮೂಗು ಆಕ್ಟಿವೇಟ್ ಆಗಿ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಿರುತ್ತೋ, ಉಸಿರಾಟ ಮಾಡ್ತಿರುತ್ತೋ, ಆ ಕಡೆ ತಿರುಗಿ ನಿಧಾನವಾಗಿ ಎದ್ದೇಳ್ಬೇಕು. ನಿಧಾನವಾಗಿ ಎದ್ದು, ಎಡಗಡೆ ಇದ್ರೆ ಎಡಪಾದ, ಬಲಗಡೆ ಚೆನ್ನಾಗಿ ಆಕ್ಟಿವೇಟ್ ಆಗಿದ್ರೆ ಬಲಪಾದನ ಭೂಮಿಗೆ ಫಸ್ಟ್ ಇಡ್ಬೇಕು. ಓಕೆನಾ? ಭೂಮಿಗೆ ಇಟ್ಟ ತಕ್ಷಣ ಭೂಮಿ ತಾಯಿಗೊಂದು ನಮಸ್ಕಾರ ಮಾಡ್ಬೇಕು. ಯಾಕೆ ಅಂದ್ರೆ ಪ್ರತಿದಿನ ನಮ್ಮ ಭಾರವನ್ನ ಭೂಮಿ ತಾಯಿ ಹೊರ್ತಾ ಇರ್ತಾಳಲ್ವಾ. ಎಷ್ಟು ಕೋಟ್ಯಾಂತರ ಜನ ಪ್ರಪಂಚದಲ್ಲಿ ಇದೀವಲ್ವಾ, ಅದನ್ನೆಲ್ಲ ಶಕ್ತಿ ಅವ್ರು ತಡ್ಕೊಂಡಿದ್ದಾರೆ ಅಂದ್ರೆ ಭೂಮಿ ತಾಯಿ ಪ್ರತಿದಿನ ನಮಸ್ಕಾರ ಮಾಡ್ಬೇಕಲ್ವಾ ನಾವು ಮಕ್ಳ. ಅದಕ್ಕೆ ಭೂಮಿ ತಾಯಿಗೆ ಫಸ್ಟ್ ನಮಸ್ಕಾರ ಮಾಡ್ಬೇಕು. ಆಮೇಲೆ ನಿಮ್ಮ ಎತ್ತ ತಂದೆ ತಾಯಿಗಳು ನಮಸ್ಕಾರ ಮಾಡ್ಬೇಕು. ಪ್ರತಿದಿನ ತಂದೆ ತಾಯಿಗಳು ಕೂಡ ಮಾಡ್ಬೇಕು. ನಾನು ಕೋಪಡುವುದಿಲ್ಲ. ಒಂದ್ ಪಾಯಿಂಟ್ ಹೇಳ್ಬೇಕದು. ನಾನು ಈ ದಿನ ಕೋಪ ಮಾಡಿಕೊಳ್ಳುವುದಿಲ್ಲ. ನಾನು ಪ್ರತಿದಿನ ನಗು ನಗುತ್ತಾ ಇರುತ್ತೇನೆ. ನಾನು ಪ್ರತಿದಿನ ಕೋಪ ಮಾಡಿಕೊಳ್ಳದೆ ನಗುತ್ತಾ ನಗುತ್ತಾ ಇರುತ್ತೇನೆ. ನಾನು ಇನ್ನೊಬ್ಬರಿಗೆ ಕೊಡುವಂತಹ ಆತ್ಮವಾಗುತ್ತೇನೆ. ಮಕ್ಳ ಏನ್ ಗೊತ್ತಾ, ಯಾವಾಗ್ಲೂ ಇನ್ನೊಬ್ರು ಕೊಟ್ಟುದ್ನೇ ನಾವ್ ಇಸ್ಕೊಳಕ್ ಹೋಗ್ಬಾರ್ದು. ನಾವು ಏನಾದ್ರೂ ಬೇರೆಯವ್ರಿಗೆ ದಾನ ಮಾಡ್ತಾ ಇರ್ಬೇಕು. ನಿಮ್ಮಲ್ಲಿ 1 ರೂಪಾಯಿನೇ ಇರ್ಲಿ, 1 ರೂಪಾಯಿನೇ ಬೇರೆಯವ್ರಿಗೆ ಬಡವ್ರು ಯಾರಾದ್ರೂ ನೋಡಿದಾಗ ದಾನ ಮಾಡಿ. ಅದು ಮಾಡಕ್ಕಾಗ್ಲಿಲ್ವಾ, ಊಟ ಉಳ್ದಿರುತ್ತಲ್ವಾ, ಯಾರಿಗಾದ್ರೂ ಹಸ್ಕೊಂಡಿರ್ತಾರಲ್ವಾ, ಅವರಿಗೆ ಊಟ ಕೊಡಿ. ಅದು ನಾವು ಕೊಟ್ಟಂತಹ ಒಂದು ದಾನ ಮತ್ತೆ ನಮ್ಮ ಬೆನ್ನಿಂದೆ ಇರುತ್ತೆ. ಅದು ನಮಗಿರೋದಿಲ್ವಲ್ಲ, ಭಗವಂತ ಇನ್ನೊಬ್ರು ರೂಪದಲ್ಲಿ ಬಂದು ನಮಗ್ ಅವಾಗ ಸೇವೆ ಮಾಡ್ತಾರೆ ಅಲ್ವಾ ಮಕ್ಳ. ಚೆನ್ನಾಗಿದೆ ಅಲ್ವಾ ಇದು? ನಾವು ಕೊಡುವಂತಹ ಆತ್ಮವಾಗಿರಬೇಕು. ಇನ್ನೊಂದು ಹೇಳ್ಕೋಬೇಕು ಮಕ್ಳ, ಏನ್ ಗೊತ್ತಾ, ಇದು ಪ್ರತಿದಿನ ನಾವು 5 ಗಂಟೆಗೆ ಎದ್ದಾಳ್ಬೇಕು. ಒಂದು ನಿಗದಿತವಾದ ಸಮಯ ಅಂದ್ರೆ ಬೆಳಗಿನ ಜಾವ 5 ಗಂಟೆಗೆ ಏಳ್ಬೇಕು. ಸೂರ್ಯ ಉದಯ ಆಗದ್ಕಿಂತ ಮುಂಚೆ ನಾವೆದ್ದು ಅವ್ರನ್ನ ಕಾಯ್ತಾ ಇರ್ಬೇಕು. ಅವರು ನಮ್ಮನ್ ಕಾಯ್ಬಾರ್ದು, ನಾವೆದ್ದು ಕಾಯ್ತಾ ಇರ್ಬೇಕು. ಸೂರ್ಯ ಎಷ್ಟೊತ್ತಿ ಬರ್ತಾರೋ, ಎಷ್ಟೊತ್ತಿ ನೋಡ್ತೀವೋ, ಅವ್ರು ಎಷ್ಟು ಚೆನ್ನಾಗೆ
ಕೆಂಪಾಗಿ ದುಂಡಾಕಾರವಾಗಿ ಬಂದ್ಬಿಡ್ತಾರಲ್ವಾ ನಮಗೆ ಪ್ರದರ್ಶನ ಮಾಡ್ಲಿಕ್ಕೆ. ಅದಕ್ಕೆ ಹೋಗಿ ಫಸ್ಟು ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ ಅಂತ ಸೂರ್ಯನನ್ನು ನೋಡಿ ಈ ಮಂತ್ರ ಹೇಳ್ಕೋಬೇಕು. ಪ್ರತಿದಿನ ಇದನ್ನ ಮಾಡ್ತಿರಲ್ವ? ಮೇಡಮ್ ಮತ್ತೆ ಮಾಡ್ತೀರಾ? ಇನ್ನೊಂದು ಶುಕ್ರವಾರನು ನೀವು ಸ್ವಲ್ಪ ಹೇಳ್ಬೇಕಾಗುತ್ತೆ, ನೆಕ್ಸ್ಟ್ ಶುಕ್ರವಾರ. ಓಕೆನಾ? ಎಸ್ ಮ್ಯಾಮ್. ಇವತ್ತಿಗೆ ನಮ್ಮ ಮಕ್ಕಳಿಗೆ ಎಷ್ಟು ವಿಚಾರ ಸಾಕು ಅಂತ ಭಾವಿಸ್ತಾ, ಓಕೆ ಮಕ್ಕಳೇ, ನಮ್ಮ ಬಾಸ್ಕಟ್ ಮೇಡಮ್ ಹೇಗೆ ಹೇಳ್ಕೊಟ್ರು ಎಲ್ರಿಗೂ ಇಷ್ಟ ಆಯ್ತಾ? ಆಯ್ತು. ನಿಮ್ ಇಷ್ಟ ಏನು ಅಂತ ನಾವು ಈಗ ಕೇಳೋಣ. ತಗೊಳ್ಳೋಣ. 4 ಮಕ್ಕಳಿಂದ ನಾವು ಅನಿಸಿಕೆ ಕೇಳ್ತೀವಿ. ಫಸ್ಟ್ ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ 1 by 1 ತಗೊಳ್ಳಿ ಮೇಡಮ್, ಮಾತಾಡ್ಸಿ. ಶಿವಂಗ್ ಮಾತಾಡಪ್ಪ. ಹೌದು ಮ್ಯಾಮ್. ಎಲ್ಲ ಎಲ್ಲ ಧ್ಯಾನ ಚೆನ್ನಾಗಿತ್ತು. ಎಲ್ಲ ನೀವ್ ಎಕ್ಸರ್ಸೈಸ್ ಹೇಳ್ಕೊಟ್ಟಿದ್ದು ತುಂಬಾ ಚೆನ್ನಾಗಿತ್ತು. ಡೈಲಿ ಮಾಡ್ತೀನಿ. ಅದು ತುಂಬಾ ಮೀನಿಂಗ್ಫುಲ್ ಆಗಿತ್ತು. ನೀವು ಅಷ್ಟೊಂದು ಎಲ್ಲ ಮಾಡಿದ್ಯಲ್ವಾ ನಮ್ಮ ಮಕ್ಳಿಗೆ, ತುಂಬಾ ಥ್ಯಾಂಕ್ಸು. ಮತ್ತೆ ಅದೆಲ್ಲ ನಾವ್ ಜ್ವರ ಬಂದಾಗ ಅದೆಲ್ಲ ಇದೆಯಲ್ವಾ, ಅದು ಎಲ್ಲ ಹೋಗಕ್ಕೆ ಹೇಳ್ಕೊಟ್ಟಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು. ಅದೇ ಅದೇ ಅಷ್ಟೇ. ಶಿವಂಗು ತುಂಬಾ ಚೆನ್ನಾಗ್ ಮಾತಾಡಿದಪ್ಪ, ಎಲ್ಲ ತಿಳ್ಕೊಂಡಿದೀಯಾ. ಇದೇ ತರ ಅವ್ರು ಹೇಳಿದ್ನೆಲ್ಲ ತಿಳ್ಕೊಬೇಕು. ವೆರಿ ಗುಡ್ ಬಾಯ್ ನೀನ್, ಆಯ್ತಾ? ಥ್ಯಾಂಕ್ ಯು ಪುಟ್ಟ. ಥ್ಯಾಂಕ್ ಯು ಮುದ್ದು, ಥ್ಯಾಂಕ್ ಯು. ಮಂಜುನಾಥ್ ಅವ್ರು ಮಾತಾಡಿ. ಅನ್ಮ್ಯೂಟ್ ಇದೆ, ಮಾತಾಡಪ್ಪ. ಆಗ್ತಿಲ್ವಾ ಮಂಜುನಾಥ್? ಯಾಕೋ ಮಾಡ್ಕಂತಿಲ್ವಲ್ಲ ಬೇರೆ. ಮೇಡಮ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಹೋಗಿ, ಅವ್ರದ್ದಾಯ್ತು ಅಂದ್ರೆ ನೆಕ್ಸ್ಟ್ ತಗೊಳ್ಳಿ. ವಿಷ್ಣು ಪುಟ್ಟ ಮಾತಾಡಪ್ಪ. ಮ್ಯಾಮ್ ನಂದೊಂದು ಕ್ವಶನ್ ಇದೆ ಮ್ಯಾಮ್. ಹಾ ಕೇಳಪ್ಪ. ಮ್ಯಾಮ್ ತಲೆನೋವು ಬಂದ್ರೆ ಯಾವ್ದು ಬಾಡಿ ಟಚ್ ಮಾಡ್ಬೇಕು? ತಲೆನೋವು ಬಂದಾಗ ಏನ್ ಮಾಡ್ಬೇಕು ಅಂದ್ರೆ ಈ ಪಾಯಿಂಟ್ ಮ್ಯೂಟ್ ಮಾಡ್ಕೊಳ್ಳಿ. ಒಂದ್ ಸೆಕೆಂಡ್ ಮೇಡಮ್, ಒಂದ್ ಸೆಕೆಂಡ್. ಮಕ್ಳೇ ಕೇಳಿಸ್ತಿದ್ಯಾ? ಮ್ಯೂಟ್ ಮಾಡ್ಕೊಂಬಿಡಿ. ನೋಡಿದ್ರಲ್ಲ, ಕೇಳಿಸ್ಕೊಂತ ಇದೀರಾ? ನಿಮಗೆ ಮಾಹಿತಿ ಏನು ಸಿಗ್ತಾ ಇಲ್ಲ, ಯಾಕೆಂದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಮ್ಯೂಟ್ ಮಾಡ್ಕೊಂಬಿಡಿ. ಮಂಜುನಾಥ್ ಕಡೆಯಿಂದ ಅವ್ರ ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಬರ್ತಿದೆ, ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಮಾಡ್ತೀನಿ, ನಾನೇ ಮಾಡ್ತೀನಿ, ಮಾಡಿದೀನಿ. ಸೂಪರ್ ಮೇಡಮ್. ಆಮೇಲೆ ಕೊಡೋಣ ಅವರಿಗೆ. ಮಾತಾಡಪ್ಪ. ತಲೆನೋವು ಬಂದಾಗ ಯಾವ ಕೇಳ್ತಿದಾರಲ್ವಾ? ಎಡಗೈ ಹೆಬ್ಬೆರಳು ಇದೆಯಲ್ಲ ಕಂದ, ಈ ಎಡಗೈ ತುದಿ ಇದೆಯಲ್ಲ, ಈ ತುದಿನ ಈ ತರ ಇದ್ರೂ ನಡೆಯುತ್ತೆ. ಇಲ್ಲ ಅಂದ್ರೆ ಯಾವ್ದು ಸಿಕ್ಕಿಲ್ಲ ಅಂದ್ರೆ ಈ ಪೆನ್ ಇದೆಯಲ್ಲ, ಪೆನ್ನಿಂದ ಫುಲ್ ಈ ತುದಿನ ಪ್ರೆಸ್ ಕೊಡ್ಬೇಕು, ಚೆನ್ನಾಗ್ ಪ್ರೆಸ್ ಮಾಡ್ಬೇಕು. 21 ಸಲ ಪ್ರೆಸ್ ಮಾಡ್ಬೇಕು ಇದನ್ನ ಜೋರಾಗಿ. ಹಿಂಗ್ ಪ್ರೆಸ್ ಮಾಡಿದ್ ಆಮೇಲೆ ಒಂದು ಸ್ಕೈ ಬ್ಲೂ ಕಲರ್ ಬರುತ್ತೆ. ಏನು ಕಲರ್ ಅಲ್ಲಿ ಸ್ಕೈ ಬ್ಲೂ ಕಲರ್ ಒಂದ್ ರಿಂಗ್ ಹಾಕ್ಬಹುದು. ಈ ಉಗುರು ಇದೆಯಲ್ಲ, ಉಗುರು ಸುತ್ತ ಹಿಂಗ್ ಒಂದ್ ರಿಂಗ್ ಹಾಕ್ಬಿಟ್ರೆ 5 ನಿಮಿಷದಲ್ಲಿ ತಲೆನೋವೇ ಬಿಟ್ಟು ಹೋಗ್ಬಿಡುತ್ತೆ. ಓಕೆನಾ? ಥ್ಯಾಂಕ್ ಯು ಮುದ್ದು, ಥ್ಯಾಂಕ್ ಯು. ತುಂಬಾ ಚೆನ್ನಾಗ್ ಕೇಳಪ್ಪ. ಮತ್ತೊಂದು, ತಲೆಗೆ ಎಣ್ಣೆ ಹಾಕೊಂಡೆಲ್ಲ ಸ್ನಾನ ಮಾಡ್ಬೇಕು. ಈಗ ಬೇಸಿಗೆ ಅಲ್ಲ, ತಲೆನೋವು ಬಂದ್ಬಿಡುತ್ತೆ, ಆಯ್ತಾ? ಕುಡಿಬೇಕು, ನೀರ್ ಜಾಸ್ತಿ ಕುಡಿಬೇಕು. ನೀರು ಜಾಸ್ತಿ ಕುಡಿಬೇಕು. ಈಗ ಇವ್ರಿಗೆ ಕೊಡೋಣ. ಮಂಜುನಾಥ್ ಮಾತಾಡಪ್ಪ ಇವಾಗ. ಯಾಕೆ ಮಂಜುನಾಥ್? ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಪ್ಪ. ಕೇಳಿಸ್ತಿಲ್ವಾ? ಬೇರೆಯವ್ರಿಗೆ ಕೊಟ್ಬಿಡಿ, ಮತ್ತೆ ಸಿಕ್ಕಿದ್ರೆ ಕೊಡ್ತೀನಿ. ಹೌದೌದು. ಪ್ರಣೀತಾ ಮಾತಾಡಿ. ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ ಈವ್ನಿಂಗ್ ಪುಟ್ಟ. ಯಶೋಧ ಮ್ಯಾಮ್ಗೂ ಹೇಳ್ರಿ. ಗುಡ್ ಈವ್ನಿಂಗ್ ಮ್ಯಾಮ್. ಯಶೋಧ ಮ್ಯಾಮ್ ಮಕ್ಕಳ. ಓಕೆ, ಥ್ಯಾಂಕ್ ಯು. ಪ್ರಶ್ನೆ ಕೇಳ್ತೀರಾ? ಕೇಳಿ.
ಮತ್ತೆ ಕೋಲ್ಡಿಗೆ ನಾವು ಟ್ರಿಕ್ಸ್ ಗೊತ್ತಿದ್ದಿಲ್ಲ ನಮ್ಗೆ ಚೆನ್ನಾಗಿತ್ತು ಮ್ಯಾಮ್. ಹೊಟ್ಟೆ ಅದನ್ನ ಮಾಡ್ಬೇಕು, ಕೇಳಿಸ್ಕೊಳೋದಲ್ಲ, ಅದು ಉಪಯೋಗಕ್ಕೆ ಬರುತ್ತಲ್ವಾ ನಿಮಗೆ, ಪ್ರತಿದಿನ ಮಾಡ್ತಾ ಇರ್ಬೇಕು. ಜ್ವರ ಬಂದ್ರೆ ಏನ್ ಮಾಡ್ಬೇಕು, ತಲೆನೋವು ಬಂದ್ರೆ ಏನ್ ಮಾಡ್ಬೇಕು, ಶೀತ ಆದ್ರೆ ಏನ್ ಮಾಡ್ಬೇಕು, ನೆಗಡಿ ಆದಾಗ, ಆಮೇಲೆ ಮೋಷನ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಇದು ಹೇಳ್ಕೊಟ್ಟಿದ್ದೀನಲ್ಲ, ಇದನ್ನ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಓಕೆ, ಥ್ಯಾಂಕ್ ಯು ಪ್ರಣಮ್ಯ. ಕ್ವಶನ್. ವೇದಿಕಾ ಪುಟ್ಟ ಮಾತಾಡಮ್ಮ. ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ ಈವ್ನಿಂಗ್ ಮ್ಯಾಮ್. ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಮ್ಯಾಮ್. ಅರ್ಥ Thank you. ಆಯ್ತು ಮ್ಯಾಮ್. ನಾವು ಹೇಳ್ಕಂದ್ರೆ- ಏನೇ ತಲೆನೋವು ಏನೇ ಬಂದ್ರು ಈ ಟ್ರಿಕ್ಸ್ ನ ಯೂಸ್ ಮಾಡ್ತೀವಿ ಮ್ಯಾಮ್. ಥ್ಯಾಂಕ್ ಯು. ಮ್ಯಾಮ್ ಹೀಟ್ ಆದಾಗ ಏನ್ ಮಾಡ್ಬೇಕು ಮ್ಯಾಮ್? ಏನ್ಪಾ? ಹೀಟ್ ಆದಾಗ Heat ಆದಾಗೆ. ಶೀತಲಿ ಪ್ರಾಣಾಯಾಮ ಮಾಡ್ಬೇಕು. ಮಾಡಿ. ನಾಲ್ಗೆ ಟ್ಯೂಬ್ ಮಾಡಿ, ಉಸಿರು ಮೇಲ್ ತಗೊಳ್ಳಿ, ಬಾಯಿ ಮುಚ್ಚಿ ಮೂಗಿಂದ ಉಸಿರು ಬಿಡಿ. 2 ಸಲ ಮಾಡಿ ಅದನ್ನ. ಎಷ್ಟು ತಣ್ಣಗಾಯ್ತಲ್ವಾ ಶರೀರ? ಎಸ್ ಮ್ಯಾಮ್. ತುಂಬಾ ಶೀತ ಆದಾಗ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಪುಟ್ಟ. ಶೀತ ಆದಾಗ ಮಾಡಿ. ಓಕೆಪ್ಪ. ಲೇಖನ ಮಾತಾಡಮ್ಮ. ಇಂಪನ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಗುಡ್ ಈವ್ನಿಂಗ್. ಮ್ಯಾಮ್ ತಲೆನೋವು ಏನ್ ಮಾಡೋದು? ಇವಾಗಿನ ತೋರ್ಸಿದ್ರಲ್ಲಪ್ಪಜಿ. ಇದೇನ್ ಗೊತ್ತಾ, ಎಡಗೈ ಎಲ್ಲ ಹೆಬ್ಬೆರಳು ತುದಿ ಬೇಕು ಪೆನ್ನಿಂದ. 21 ಸಲ ಚೆನ್ನಾಗೆ ಪ್ರೆಸರ್ ಕೊಡ್ಬೇಕು. ಇಲ್ಲಿ ಪ್ರೆಸರ್ ಕೊಟ್ಟು ಸ್ಕೈ ಬ್ಲೂ ಕಲರ್ ಇದ್ರೆ ಇದು ಸುತ್ತ ಉಗುರು ಸುತ್ತ 1 ರಿಂಗ್ ಸರ್ಕಲ್ ಹಾಕ್ಬಿಡಿ. ತಲೆನೋವು ಮಾಯ. ಥ್ಯಾಂಕ್ ಯು ಪುಟ್ಟ. ಮಾತಾಡು. ಆಯ್ತಾ? ತುಂಬಾ ಚೆನ್ನಾಗಿತ್ತು. ಹೌದಾ? ಮಕ್ಕಳೇ, ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಕಾದ್ಮೇಲೆ ಮ್ಯೂಟ್ ಮಾಡ್ಕೊಬಿಡಿ. ಇಂಪನ ಮಾತಾಡಪ್ಪ. ಇಂಪನ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಂಪನ ಅನ್ಮ್ಯೂಟ್ ಮಾಡ್ಕೊಳಪ್ಪ. ಇಲ್ವಾ? ಆಗ್ತಿಲ್ವಾ ಪುಟ್ಟ? ಇಂಪನ ವೇದಿಕಾ ಆಯ್ತಾ? ವೇದಿಕಾ ಪುಟ್ಟ ಮಾತಾಡಿ. ಮ್ಯಾಮ್ ಆಯ್ತು ಮ್ಯಾಮ್. ಆಯ್ತಾ? ಮೇಡಮ್ ಸಮಯ ನೋಡ್ಬೇಕಲ್ವಾ ಅನುರಾಧ ಮೇಡಮ್? 4 ಆಯ್ತು. 24 ಆಯ್ತು. ಆಯ್ತು, ಯಾರು ಇಲ್ಲ ಮೇಡಮ್. ಓಕೆ ಮಕ್ಕಳೇ, ಆಯ್ತಾ? ಸ್ಪೀಕರ್ದು ಆಯ್ತಾ ಮಾತು? ಅದೇ ಇಂಪನ ಮಾತಾಡ್ಬೇಕಿತ್ತು, ಮಾತಾಡ್ಲಿಲ್ಲ. ಯಾಕೆ ಹೇಳ್ಬೇಕು. ಇನ್ನೊಂದೇ ಒಂದು ಹಾಡು ಕೊಡ್ತೀನಿ, ಚಿಕ್ಕದು ಪುಟಾಣಿ ಹಾಡು. ಓಕೆನಾ? ಪುಟಾಣಿ. ಅಲ್ಲಿ ನೋಡು ಕಾಗೆ, ಇಲ್ಲಿ ನೋಡು ಕಾಗೆ, ಎಲ್ಲಿ ಹೋಯ್ತು ಕಾಗೆ, ಆರಿ ಹೋಯ್ತು ಕಾಗೆ. ಥ್ಯಾಂಕ್ ಯು ಮಕ್ಳ, ಥ್ಯಾಂಕ್ ಯು. ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಮಹಾವತಾರ್ ಫೌಂಡೇಶನ್ಗೆ ಮತ್ತೆ ಅಶ್ವಿನಿ ಮೇಡಮ್ಗಂತೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಅನುರಾಧ ಮೇಡಮ್ ಚೆನ್ನಾಗಿ ನಿರೂಪಣೆ ಮಾಡ್ತಿದ್ದೀರಾ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಮಾತಾಡಿ, ನಿಮ್ಮ ಅನಿಸಿಕೆ ತಿಳಿಸಿ, ಏನು ಹೇಳಕ್ ಹೋಗಿದ್ರಿ? ಅದೇ ಯಶೋದ ಮ್ಯಾಮ್ ಮಕ್ಳಿಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಇದೆಲ್ಲ ಜ್ಞಾಪಕ ಶಕ್ತಿಗೆ ಹೇಗೆ ಇದ್ ಮಾಡ್ಬೇಕು ಎಲ್ಲ
ಮತ್ತೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಅವ್ರು. ಜ್ವರ ಬಂದಾಗ ಏನ್ ಮಾಡ್ಕೋಬೇಕು, ಲಿಂಗ ಮುದ್ರೆ ಮಾಡ್ಬೇಕು ಅವು, ಆಮೇಲೆ ಸ್ವರ ವಿಜ್ಞಾನದ ಅದನ್ನು ಹೇಳ್ಕೊಟ್ಬಿಟ್ರು ಬೆಳಗ್ಗೆ. ಅವತ್ತು ಎದ್ದಾಗ ಹೇಗ್ ಮಾಡ್ಬೇಕು ಅಂತ. ಮಕ್ಕಳೇ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದನ್ನ ನೀವು ಡೈಲಿ ಮಾಡ್ಬೇಕು, ಮರಿಬಾರ್ದು. ಮತ್ತೆ ನೀವು ಇವೆಲ್ಲ ಮಕ್ಳಿಗೆ ತಿಳಿಸಿದಿರಿ. ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು ನನ್ನ ಕಡೆಯಿಂದ. ಇನ್ನು ಅಶ್ವಿನಿ ಮೇಡಮ್ ಮಾತಾಡ್ತಾರೆ. ಅಶ್ವಿನಿ ಮೇಡಮ್. ಓಕೆ ಮಕ್ಕಳ, ನಿಮ್ಗೆಲ್ಲ ಹೇಗನ್ಸ್ತು ಇವತ್ತಿಂದು ಸಮಗ್ರ ಜೀವನ ಶೈಲಿ ಮಾಹಿತಿಗಳು? ನೀವು ಸಿಂಬಲ್ ತೋರಿಸಿದ್ರೆ ನಾವು ತಿಳ್ಕೊಳ್ತೀವಿ. ಇಷ್ಟ ಆಯ್ತಾ? ಈ ತರ ತೋರ್ಸಿ. ಇಷ್ಟ ಆದ್ರೆ ಈ ತರ ತೋರಿಸಿ. ಒನ್ನಿಕಾ ಪುಟ್ಟ ಯಾಕೋ ಸುಮ್ನೆ ಕೂತಿದ್ದೀರಾ? ಇಷ್ಟ ಆಗ್ಲಿಲ್ವಾ? ಇಲ್ಲಾಂದ್ರೆ ಹೀಗ್ ತೋರಿಸಿ. ಓಕೆ, ವಿಷ್ಣು ಮತ್ತೆ ಅಂಬಿಕಾ ಎಲ್ರಿಗೂ ಇಷ್ಟ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಓಕೆ, ಸೂಪರ್ ಮಕ್ಕಳ. ನಮ್ಮ ಮಹಾವತಾರ್ ಫೌಂಡೇಶನ್ ಸಂಸ್ಥೆ ಇದೆ. ಸಮಗ್ರ ಜೀವನ ಶೈಲಿ ಅಂತ ಅಂದ್ರೆ ಈಗ ತಲೆನೋವು, ಒಂದು ಶೀತ, ಹೊಟ್ಟೆ ನೋವು, ಯಾವುದೇ ಕಾಯಿಲೆ, ತಲೆನೋವಿನಿಂದ ಹಿಡಿದು ಕ್ಯಾನ್ಸರ್ ವರೆಗೂ ನಿಮ್ಗೆ ಯಾವುದೇ ಕಾಯಿಲೆಗೂ ಸಹ ನಾವು ಈ ತರ ಇವತ್ತು ಮೇಡಮ್ ಏನ್ ಹೇಳ್ಕೊಟ್ರು, ಮುದ್ರಾ ಇರ್ಬೋದು, ಆಕ್ಯುಪ್ರೆಷರ್ ಇರ್ಬೋದು, ಮನೆ ಮದ್ದುಗಳು, ಇದನ್ನ ಬಳಸ್ಕೊಂಡು ಯಾವ ರೀತಿ ನಮ್ಮ ಆರೋಗ್ಯನ ಕಾಪಾಡ್ಕೋಬಹುದು. ಮತ್ತೆ ಆಸ್ಪತ್ರೆ ಔಷಧಿಗಳೇ ಬೇಕಾಗಲ್ಲ. ಫಾರ್ ಎಕ್ಸಾಂಪಲ್, ನಾನೀಗ 2 ವರ್ಷ ಆಯ್ತು ಈ ಫೌಂಡೇಶನ್ ಸಂಸ್ಥೆಗೆ ಬಂದು. ಈಗ ನಿಮ್ಗೆ ಸ್ಪೀಚ್ ಕೊಟ್ಟಂತಹ ನಾಗರತ್ನಮ್ಮ ಮೇಡಮ್ ನೀತಿ ಕತೆ ಹೇಳ್ಕೊಡ್ತಾರೆ ದಿವಸ, ಮತ್ತೆ ಯಶೋಧ ಮೇಡಮ್, ಅನುರಾಧ ಮೇಡಮ್, ನಾವೆಲ್ಲರೂ ಈ ಸಂಸ್ಥೆಗೆ ಬಂದು ಯಾವುದೇ ಆಸ್ಪತ್ರೆ ಔಷಧಿ ತಗೊಳ್ದೆ ಈ ರೀತಿ ವಿಧಾನಗಳನ್ನು ಅನುಸರಿಸಿ ನಾವು ಆರೋಗ್ಯದಿಂದ ಇದ್ದೇವೆ ಅಲ್ವಾ? ನೀವು ಇದನ್ನೆಲ್ಲ ಅಳವಡಿಸ್ಕೊಂಡು ನಿಮ್ಮ ತಂದೆ ತಾಯಿಗೆ ಕೂಡ ಇದನ್ನೆಲ್ಲ ಹೇಳ್ಕೊಡ್ಬೇಕು. ಮತ್ತೆ ಇನ್ನೂ ಹೆಚ್ಚಿನ ವಿಷಯಗಳನ್ನ ನೀವು ತಿಳಿಬೇಕು ಅಂತಂದ್ರೆ ನಿಮ್ಮ ತಂದೆ ತಾಯಿಗಳು ಅಲ್ಲಿರ್ತಾರೆ, ಪಾಲಕರು ಸಹ ಕೇಳಿಸ್ಕೊಳ್ಳಿ. ಏನು ಅಂತಂದ್ರೆ ಫೌಂಡೇಶನ್ ಅಲ್ಲಿ ಬೆಳಿಗ್ಗೆ ಪ್ರತಿದಿನ 4 ಕನ್ನಡ ತರಗತಿಗಳು ಬರ್ತಾ ಇದೆ, ಬೇರೆ ಬೇರೆ ಸಮಯದಲ್ಲಿ. ನೀವು ಇದೇ ಲಿಂಕ್ ನಲ್ಲಿ, ಮಕ್ಕಳ ಗ್ರೂಪ್ ನಲ್ಲಿ ಏನು ಲಿಂಕ್ ಆಗ್ತೇವೆ ದಿನ, ಅದೇ ಲಿಂಕ್ ನಲ್ಲಿ ನೀವು ಜಾಯ್ನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗೆ ನಂಬರ್ ಕೊಟ್ಟಿರ್ತೀವಿ, ಆ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ, ಮಕ್ಕಳೇ ನಾಳೆ ನಿಮ್ಮೆಲ್ಲರ ಫೇವರೇಟ್ ಯಾರಾದ್ರೂ ಹೇಳ್ಬೋದಾ? ನಾನು ಒಬ್ರಿಗೆ ಅನ್ಮಿಟ್ ಕೊಡ್ತೀನಿ. ನಾಳೆ ಏನಿದೆ ಪ್ರೋಗ್ರಾಮ್ ಅಂತ ನೀವ್ ಹೇಳ್ಬೇಕಾಗುತ್ತೆ. ವೇದಿಕಾ, ಶನಿವಾರದ ಪ್ರೋಗ್ರಾಮ್ ಏನ್ ಹೇಳಿ ಪುಟ? ಮತ್ತೊಬ್ರಿಗೆ ಅವಕಾಶ ಕೊಡ್ತೀನಿ. ವಿಷ್ಣು ಪುಟ. ಮನೋರಂಜನೆ ಕಾರ್ಯಕ್ರಮ. ವಾವ್, ಸೂಪರ್. ಎಲ್ರಿಗೂ ಒಂದು ವಿಶೇಷ ಮಾಹಿತಿ ಕಾರ್ಯಕ್ರಮ ನಾಳೆ ಸಿಗುತ್ತೆ. ಎಲ್ರು ಕೂಡ ಲಾಸ್ಟ್ ಟೈಮ್ ಮಿಸ್ ಆಯ್ತು, ಯಾಕೆಂದ್ರೆ ಅದು ಬೇರೆ ಸೆಷನ್ ಬಂದ್ಬಿಡ್ತು. ಈ ಸಲ ಆಗೋದಿಲ್ಲ. ಹಾಗಾಗಿ 6:15 7:15 6:30 to 7:30 ವರೆಗೂ ಎಲ್ರು ಮಕ್ಕಳೇ ಬರೀ ಲಾಸ್ಟ್ ಟೈಮು ಸಾಂಗ್ಸ್ ಎಲ್ಲ ಹಾಡಿದ್ರಿ, ಅದ್ರ ಜೊತೆಗೆ ಮಿಮಿಕ್ರಿ, ಡ್ಯಾನ್ಸ್, ಕವನ, ಕತೆ ಇದೆಲ್ಲನೂ ನೀವು ಹೇಳ್ಬೋದು. ಓಕೆ, ಎಲ್ರು ರೆಡಿಯಾಗಿ ಬನ್ನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನ ಮಾಡೋಣ. ನಿಮ್ಮೆಲ್ರಿಗೂ ಸ್ಪೀಚ್ ಕೊಟ್ಟಂತಹ, ಕತೆ ಶ್ಲೋಕಗಳು ಹೇಳ್ಕೊಟ್ಟಂತಹ ಎಲ್ಲ ಸೀನಿಯರ್ ಮಾಸ್ಟರ್ಸ್ಗೆ ಹಾಗೂ ಎಲ್ಲಾ ಮಕ್ಕಳಿಗೂ ಅವರ ತಂದೆ ತಾಯಿಗಳಿಗೂ ನಾವೆಲ್ಲರೂ ಧನ್ಯವಾದಗಳನ್ನು ತಿಳಿಸುತ್ತಾ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದ್ದೀವಿ. ಟಾಟಾ ಬಾಯ್, ಮತ್ತೆ ನಾಳೆ ಸಿಗೋಣ.